ನಮ್ಮಪ್ಪ ನನ್ನ ಲಾಯರ್ ಮಾಡ್ಬೇಕಂತಿದ್ದ. ನಂಗೆ ಅದು ಇಷ್ಟ ಇಲ್ಲದಕ್ಕೆ ಮನೆ ಬಿಟ್ಟು ಹೋಗ್ಬಿಟ್ಟೆ ನಾನು. ನಮ್ಮ ಹುಡುಗ ಸಕಲ ಕಲಾಪ ಅಲ್ಲಬೋದನಪ್ಪ ಇವ ಚಿತ್ರನೂ ಬರೀತಾನೆ, ನಾಟಕನೂ ಬರೀತಾನೆ, ಹಾಡು ಹೇಳ್ತಾನೆ, ಹಿಂಗಂತ ಅವರು ಪರಿಚಯ ಮಾಡಿಸಿರು. ಒಂದಿನ ನಾಟಕ ಬರೀದ್ಯತ್ತಮ್ಮ? ಹ್ಞೂ ರೀ. ಎಷ್ಟು ಬರೆದಿದ್ದು? 3 ನಾಟಕದವ್ರಿಂದ. ಹಾಗಾದ್ರೆ ನಾಳೆ ಒಂದು ಚಲೋ ನಾಟಕ ತೊಗೊಂಬ, ನಮ್ಮ ಮಾಲಕರ ಹತ್ರ ಕರ್ಕೊಂಡು ಹೋಗ್ತೀನಿ, ಗೋಕಾಕ್ ಕಂಪ್ನಿ ಮಾಲಕರ ಹತ್ರ. ಅವ್ರು ಒಂದು ನಾಟಕ ಓದಿ ಹೇಳೋ, ನೋಡು ನಿನ್ನ ಲಕ್ಕು ಅಂತ. ಇದು ಯಾವುದೊಂದು ಹುಡುಗಿ ನಾನು ಲವ್ ಮಾಡ್ತಿದ್ದೆ, ಬೆನ್ನತ್ತಿ ಬಿಟ್ಟಿದ್ಲು. ಆ ಮಾಲಕರು ಆಕಿನ ತಮ್ಮ ಮಗನಿಗೆ ಮದುವೆ ಮಾಡ್ಬೇಕಂತ. ನಂಗೆ ನಿಜವಾಗಿ ಆ ಹುಡುಗಿ ಬಗ್ಗೆ ಅಂತ ಭಾವನೆನೇ ಇರಲಿಲ್ಲ. ಆಕೆಗೆ ನೀನು ಇದನ್ನು ಮಾಡಿ ತಲೆ ಕೆಡಿಸಿದ್ಯಾ, ನೀ ಆಕೆ ನಮ್ಮ ಹುಡುಗನ ಜೊತೆ ಮದುವೆ ಮಾಡ್ಕೊಳಕ್ಕೆ ಹೇಳ್ಬೇಕು ಅಂತ ಮಾಲಕರು. ನನಗೆ ಭಾಳ ಬೇಜಾರಾಗ್ಬಿಟ್ಟರು ಅದರಿಂದ. ಸರಿ ಸವಾಸನ ಬೇಡ ಅಂತ ಹೇಳ್ಬಿಟ್ಟು ಕಲ್ಪನಾ ಹತ್ರ ಹೋದೆ ಬೆಂಗಳೂರಿಗೆ. ಹೋದ್ಮೇಲೆ ಅಕ್ಕ ನಾನು ಸಿನಿಮಾಕ್ಕೆ ಸೇರಿಸ್ಬಿಡು, ನನಗೆ ಅದು ಓದು ಬೇಡ ಆಗೈತಿ ಅಂದೆ. ಓದು ಮುಗಿಸು ಮೊದಲು, ಸೇರಿಸ್ತೀನಿ. ನೀವು ಓದಿ ಮುಗಿಸ್ಕೊಂಡು ಬಾವ, ಸೇರಿಸ್ತೀನಿ. ಮನುಷ್ಯನಿಗೆ ಒಂದು ಸ್ಟೆಪ್ ಇರುತ್ತೆ, ಏನು ಮಾಡಿದೆ ಅಂತ ಒಂದು ಎಜುಕೇಷನ್ ಇಂಥದ್ದು ಮಾಡಿದೆ ಅಂತ ಹೇಳೋಕ್ಕೆ ದಾರಿ ಇರುತ್ತೆ ನಿನಗೆ. ಮಾಡ್ಕೊಂಬ, ಸೇರಿಸ್ತೀನಿ. ಆಯ್ತು, ಇವತ್ತು ಬಂದಿದೆಯಾ, ಇಲ್ಲಿರು ಅಂತ ಹೇಳ್ಬಿಟ್ಟು ಅವ್ರು ಡ್ರೈವರ್ ಕಳಿಸಿ ಲಾಲ್ಬಾಗ್ ಗಿಲ್ಬಾಗ್ ಎಲ್ಲ ತೋರ್ಸೋಕೆ ಕಳಿಸಿದ್ರು. ನನಗೆ ಕೊಡ್ತಿದ್ಲು. ಅವ್ರು ಪತ್ರ ಬರೋಕ್ಕಲೇ ಬಂದ್ಬಿಡೋರು ಕಲ್ಪನಾ. ಆಮೇಲಿಂದ ನಾನು ಆಕಿನ ಭೇಟಿ ಮಾಡೋಕ್ಕೆ ಹೋದಾಗ ಹುಡುಗೇರಿ ಬಸವರಾಜ್ ಹತ್ರ ಇದ್ಲಕ್ಕಿ, ಬೈಲೊಂಗಲ ಐಬಿನಲ್ಲಿ ಭೇಟಿ ಆಗಲಿಲ್ಲ ನನಗೆ. ವಾಪಸ್ ಬಂದುಬಿಟ್ಟೆ. ಗುಡಿಗೇರಿ ಬಸವರಾಜ್ ಒಂದು ಕತೆ ಹೇಳ್ತೀನಿ ನಾನು ನಿಮಗೆ. ಹೇಳ್ರಿ, ಏನಾಯ್ತು? ಒಂದು ಡೈಲಾಗ್ ಬರ್ದ ಸ್ನಾನ ಮಾಡಿ ಬಂದ. ಬರೆದ್ರೆ ಹ್ಞೂ ಅಬ್ಬ ಓದ್ರಿ ನೋಡೋಣ ಅಂದ. ಅದು ಸ್ವಲ್ಪ ನೆನಪೈತೆ, ಸ್ವಲ್ಪ ಹೇಳ್ತೀನಿ. ಹೇಳಿ ಸರ್. ಚಕ್ರತೀರ್ಥದ ವಕ್ರ ಪರಿಕ್ರಮಕ್ಕೆ ಅಕ್ರಮವಾಗಬೇಕಿ ವಕ್ರಾಂಗ ಅಂದರೆ ನಿಕಷದಲ್ಲಿ ಮುಕ್ಕಾಮಿಸುವ ನಿಕೃತ ವಿಕ್ರಯದ ನಿಕ್ಕುಳಿಸಿ ಮಕಾರ ಮಾಡಬೇಕೆನ್ನೋ ದೃಕ್ಕಗಳು ಪೆಕ್ಕುಳದಿಂದ ಪಳಗಿದ ಈ ಲಕ್ಷಣೆಯನ್ನು ಪ್ರಕ್ಷುಪ್ತ ಯಕೃತ್ತದೊಳಗೆ ಕಿಮಾಕ್ಷಿ ಪಡೆದಾಗಲೇ ಕೃತಾರ್ಥ ನೀನಕ್ರ. ಇದು ಅರ್ಧ ಡೈಲಾಗ್ ಇದೆ, ಮುಂದಿನ ಅರ್ಧ ನೆನಪಿಲ್ಲ ನನಗೆ. ಅಬ್ಬಾ ತಮ್ಮರ ಕಂದಗಲ್ ಹನುಮಂತ ಸತ್ಯ ನೋಡ್ರಿ, ನಿಮ್ಮ ರೂಪದ ಬದುಕ್ಯಾರ ಅಂತ. ಸೋಳಿ ಮಗ ಅಂತ ನಾಟಕ ಆಡ್ತಿದ್ನಲ್ಲ, ಭಾಳ ಫೇಮಸ್ ಆಗ್ತದೆ. ಹೌದು. ಅದನ್ನು ಬೇರೆದವ್ ನನ್ನಂತವನೇ ಬರೆದದ್ದು, ತನ್ನ ಹೆಸರು ಹಾಕ್ಕೊಂಡಿದ್ದ. ಇಂಥದ್ದೊಂದು ಕೆಟ್ಟ ಹ್ಯಾಬಿಟ್ ಇತ್ತು ಅವರು, ಅಂದರೆ ಒಂದು ಹವ್ಯಾಸ ಬಸವರಾಜ್ಗೆ. ನಮಸ್ಕಾರ, ಶರಣಾರ್ಥಿ. ಇಂದಿನ ಮಾತುಕತೆಯಲ್ಲಿ ರಾಜ್ಯ ಕಂಡ ಅಪರೂಪದ ಸಂಶೋಧಕರು, ಕಲಾವಿದರು, ಸಾಹಿತಿ, ರಂಗನಟರು, ಹೀಗೆ ಬದುಕಿನ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂಥ ಅಪರೂಪದ ಪ್ರತಿಭಾ ಸಂಪನ್ನರಾದ ಡಾಕ್ಟರ್ ಡಿ.ಎ. ಉಪಾಧ್ಯಾಯ ಅವರು ನಮ್ಮೊಂದಿಗಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಏನೇನು ಕೆಲಸಗಳನ್ನು ಮಾಡಬೇಕು, ಯಾವ್ಯಾವ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಬೇಕು, ಹೇಗೆ ವರ್ಸಟೈಲ್ ಆಗಿ ಮಲ್ಟಿಫೇಸೆಟ್ ಪರ್ಸ್ನಾಲಿಟಿ ಅಂತ ಕರೀತಾರೆ, ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ತಮ್ಮ ನಿವೃತ್ತಿಯ ಸಂತೃಪ್ತ ಜೀವನವನ್ನು ಗದಗ ಜಿಲ್ಲೆಯ ಅಬ್ಬಿಗೇರಿಯಲ್ಲಿ ಒಂದು ಪ್ರಾಕೃತಿಕ ಮಡಿಲಲ್ಲಿ ಒಂದು ಕಲಾಲೋಕವನ್ನು ಸೃಷ್ಟಿ ಮಾಡಿ ತಮ್ಮ ನಿವೃತ್ತ ಬದುಕನ್ನು ಕಳೀತಾ ಇದ್ದಾರೆ. ನಾನು ಅವರ ಇಡೀ ಬದುಕಿನ ಪಯಣವನ್ನು ಒಂದು ಸಲ ಅರ್ಥ ಮಾಡ್ಕೊಳ್ಳೋಕ್ಕೆ ಅವರನ್ನು ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಯೂಶ್ವಲಿ ಈ ಭಾಗದಲ್ಲಿ ಉಪಾಧ್ಯಾಯ ಅನ್ನುವಂಥ ಸರ್ನೇಮ್, ಫ್ಯಾಮಿಲಿ ನೇಮ್ ಇರೋದಿಲ್ಲ. ಇದು ನಿಮಗೆ ಹೇಗೆ ಬಂತು? ಏನು ಕಾರಣ ಇರ್ಬೋದು? ನಾವು ಮೊದಲು ತಾಳಿಕೋಟೆಯಲ್ಲಿ ರಾಜರಾಗಿದ್ದಂತೆ. ಆವಾಗ ವಾರ್ನಲ್ಲಿ ಎಲ್ಲ ಅರಸರು ಎಲ್ಲ ಸತ್ತು ಹೋಗ್ಬಿಡ್ತಾರೆ. ಸತ್ತು ಹೋದ್ಮೇಲೆ ಈಗ ನಾವು ಅಬ್ಬಿಗೇರಿ ಅಂತಿದ್ವಲ್ಲ, ಆ ಅಬ್ಬಿಗೇರಿ ಒಬ್ಬ ಸರ್ವೆಂಟ್ ಆಗಿರ್ತಾನೆ ಅರಮನೆಯಲ್ಲಿ. ಅಲ್ಲಿ ಅವನು ಈ ಮಗು ನೋಡ್ಬಿಟ್ಟು ಇದೊಂದು ಮಗು ರಾಜವಂಶ ಉಳಿಲಿ ಅಂತ ಹೇಳ್ಬಿಟ್ಟು ಅದು ಗುಪ್ತವಾಗಿ ಮುಚ್ಕೊಂಡು ಆ ಮಗುನ ತನ್ನ ಊರಿಗೆ ಕರ್ಕೊಂಬರ್ತಾನೆ. ಅಂದರೆ ಈಗ ನಾವೇನಿದ್ದೀವಲ್ಲ ಆ ಅಬ್ಬಿಗೇರಿ ಕರ್ಕೊಂಡು ಬರ್ತಾನೆ. ಅಲ್ಲಿ ಕರ್ಕೊಂಬಂದ್ರೆ ಅವನೇ ಬೆಳೆಸಿ ದೊಡ್ಡವನು ಮಾಡಿ ಮದುವೆ ಮಾಡಿ. ಆತ ಜೈನ, ನಮ್ಮ ಲಿಂಗಾಯತ ಸಂಪ್ರದಾಯ ಮಾಡಿ ಅಲ್ಲಿ ಅವ್ರಿಗೊಂದಿಷ್ಟು ಜಮೀನೆಲ್ಲ ಕೊಟ್ಟು ಬೆಳೆಸಿ ಇಲ್ಲೇ ಇವ್ರ ಜೀವನ ಮುಂದುವರಿಸ್ತಾನೆ. ಆತನ ಸರ್ನೇಮ್ ಉಪಾಧ್ಯಾಯ ಆಗಿರೋದ್ರಿಂದ ಆ ಸರ್ನೇಮ್ ನಮಗೆ ಬಂದ್ಬಿಟ್ಟತೆ. ಅದು ಅದರ ಮೂಲ ನಿಮ್ಮ ಸರ್ನೇಮ್ ಏನು ಅನ್ನೋದು ಗೊತ್ತಿಲ್ಲ. ಅಲ್ಲಿ ತಾಳಿಕೋಟೆಯಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ. ಅದನ್ನು ರಿಸರ್ಚ್ ಮಾಡಬೇಕಾಗಿತ್ತು, ಆಗಲೇ ಇಲ್ಲ. ನಮ್ಮ ಮನೆ ದೇವರು ಕೂಡಲ ಸಂಗಮ ದೇವರು ಆ್ಯಕ್ಚುಲ್ಲು. ಇಲ್ಲಿ ಬಂದಮೇಲೆ ಆ ಕಾಲದಾಗ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತೇಳಿ ಇಲ್ಲಿ ಚೌಡಿ ಸಂಗಮೇಶ್ವರ ನಮ್ಮ ಹಿರಿಯರು ಮನೆ ದೇವರು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೂಡಲ ಸಂಗಮ ನಮ್ಮದು ಮನೆ ದೇವರು ಮೂಲತಃ. ನೀವು ಎಷ್ಟು ತಲೆಮಾರಿನಿಂದ ಇಲ್ಲಿದ್ದೀರಿ ಸರ್? ಸುಮಾರು ಒಂದು 6 ತಲೆಮಾರು ಆಗಿರ್ಬೋದು ನನಗೆ ಗೊತ್ತಿರೋಂಗೆ. ನಿಮಗೆ ಗೊತ್ತಿರೋ ಅಬ್ಬಿಗೇರಿ ಭಾಳ ಐತಿಹಾಸಿಕವಾಗಿರುವಂಥ ಊರು. ಹೌದು. ಅನೇಕ ಬರಹಗಾರನ್ನ, ಸಾಹಿತಿಗಳನ್ನು ಮತ್ತು ವೃತ್ತಿ ರಂಗಭೂಮಿಗೆ ಹೆಸರಾಗಿರುವಂಥ
ಪಾಟೀಲ್ರ ನಾಟಕ ಕಂಪ್ನಿ. ನಾಟಕ ಕಂಪ್ನಿನೂ ಇತ್ತು, ಸಂಗೀತಗಾರರಿದ್ದರು, ವೈವಿಧ್ಯಮಯವಾಗಿರುವಂಥ ಊರು ನಿಮ್ಮದು ಅಬ್ಬಿಗೇರಿ. ಹೌದು ಹೌದು. ಸೊ ಆ ಊರಿನ ಅನುಭವ ಹೇಗಿತ್ತು ನಿಮ್ಮದು ಬಾಲ್ಯದಲ್ಲಿ? ನನಗೆ ಅದರ ಪ್ರಭಾವ ವಿಪರೀತ ಆಗಿದೆ. ಹಾಂ. ನಾನು ಅದಕ್ಕೋಸ್ಕರ ಮರಳಿ ಈ ಊರಿಗೆ ಬಂದಿರೋದು. ಹ್ಞೂ. ಆ ಊರು ನನಗೆ ಭಾಳಷ್ಟು ಕೊಟ್ಟಿದೆ. ಅದೊಂದು ಸ್ವಲ್ಪ ಕಿಂಚಿತ ಋಣ ತೀರಿಸು, ನಾವು ಊರಿಗೆ ಏನಾದ್ರು ಮಾಡೋಣ ಅಂತ ನಾನು ಬಂದು ಇಲ್ಲಿ ಉಳ್ಕೊಂಡಿರೋದು, ಕಲಾಕಾಸಿ ಅಂತ ಮಾಡಿ. ನಮ್ಮೂರಲ್ಲಿ ನಾನಿದ್ದಾಗ, ನಾನು ಚಿಕ್ಕವನಿದ್ದಾಗ ಎಲ್ಲ ನಾಟಕಕಾರ ಬರ್ತಿದ್ರು. ಎಚ್ ಎನ್ ಹುಗಾರ್ ಬರೋರು, ಮಾಂಡ್ರೆ ಬರೋರು, ಸಾಳಂಕೆ ಬರೋರು, ಮಾಂತೇಶ್ ಶಾಸ್ತ್ರಿಗಳು ಬರೋರು. ನಮ್ಮಲ್ಲಿ ಒಬ್ಬರು ಪಾಲಕ್ಷಗೌಡರು ಪಾಟೀಲ್ ಅಂತ ಇದ್ದರು. ಅವರು ಭಾಳ ಕಲಾಪ್ರೇಮಿಗಳು. ನಾಟಕ ಅಂದ್ರಂತೂ ಭಾಳ ನಾಟಕ ಆರ್ಟ್ ಇದೆಲ್ಲ ಭಾಳ ಕಲಾಪ್ರೇಮಿ. ಅವ್ರನ್ನ ಭೇಟಿ ಮಾಡೋಕ್ಕೆ ಬರೋರು ಅವರು. ಆಮೇಲೆ ದೊಡ್ಡ ದೊಡ್ಡ ಸಂಗೀತಗಾರರು ಬರೋರು, ಗವಾಯಿಗಳು ಅಲ್ಲಿ ಅವ್ರ ಹತ್ರ. ಹಾಗಾಗಿ ಅವರೆಲ್ಲ ನಾನು ಹೋಗಿ ಅಲ್ಲಿ ಕೂತ್ಕೋತಿದ್ದು ಚಿಕ್ಕವನಿದ್ದಾಗ. ಒಂದು ದಿವಸ ಮಾಂತೇಶ್ ಮಾಂಡ್ರೆ ಅವರು ಒಂದು ನಾಟಕ ಓದ್ತಿದ್ರು. ಅದು ಎಂಥದ್ದು ಗೃಹಲಕ್ಷ್ಮಿನೇ ಯಾವುದೋ ಇರಬೇಕು, ಅದು ಟೈಟ್ಲ್ ಮರ್ತು ಹೋಗಿದೆ ನನಗೆ. ಅದರಲ್ಲಿ ಭಾಳ ಆವೇಶದಿಂದ ಓದಿ ಹೇಳ್ತಿದ್ರು, ಆ ವಿಲನ್ನು ಕಥಾನಾಯಕಿಯನ್ನು ರೇಪ್ ಮಾಡೋಕ್ಕೆ ಬರ್ತಾನೆ. ಆವಾಗ ಆಕೆ ತನ್ನ ಕಾಲಲ್ಲಿ ಚಪ್ಪಲಿ ತೊಗೊಂಡು ಅವ್ನು ಹೊಡಿತಾಳೆ. ಅದು ನಡೆಯೋದು ಎಲ್ಲಿಂದ ದೇವಸ್ಥಾನದೊಳಗೆ. ನಾನು ದೇವಸ್ಥಾನದೊಳಗೆ ಚಪ್ಪಲಿ ಎಲ್ಲಿಂದ ಬರ್ತದೆ ಅಂತ ಈ ಕಿಟಕಿಗೆ ಹೊರಗೆ ನಿಂತ್ಕೊಂಡಿದ್ದು. ನಾನು ಕೇಳಿಬಿಟ್ಟು ಕೂಗಿದೆ. ನಾನು ನಮ್ಮನ್ನ ಒಳಗೆ ಬಿಡ್ತಿದ್ದಿಲ್ಲ ಅವ್ರು, ಸಣ್ಣ ಮಕ್ಕಳು ಅಂತೇಳಿ. ದೇವಸ್ಥಾನದಲ್ಲಿ ಚಪ್ಪಲಿ ಎಲ್ಲಿಂದ ಬರುತ್ತೆ ಅಂತ ಕೂಗಿದೆ ನಾನು. ಅಲ್ಲಿ ಯಾರೋ ಕದ ತೆಗಿಸ್ತಾರೆ ನಮ್ಮ ಗೌಡ್ರು, ಪಾಲಕ್ ಗೌಡ್ರು. ಕರೀಲಿ ಅವ್ನು ಒಳಗೆ ಯಾರೋ ಅಂತ. ಓ ಇವ ನಮ್ಮ ಹುಡುಗ, ನೋಡೋ ಮಾಡ್ರೆ ನೀನು ಬರೆದು ಬಿಟ್ಟಿದ್ದೆ ಆವೇಶದಲ್ಲಿ, ಉತ್ತರ ಕೊಡೋ ನಮ್ಮ ಹುಡುಗನಿಗೆ. ದೇವಸ್ಥಾನದೊಳಗೆ ಚಪ್ಪಲಿಯಿಂದ ಬರುತ್ತಾ? ಆ ಮಾಡ್ರೆ ಅವರು ನಂಗೆ ನಮಸ್ಕಾರ ಮಾಡಿ, ಅಪ್ಪ ನನ್ನ ತಂದೆ ನೀನೊಂದು ನಂಗೆ ನಮಸ್ಕಾರ ಮಾಡಿದರು. ನಾನು ಸಣ್ಣ ಹುಡುಗ, ಇನ್ನೊಂದು 9 ವರ್ಷ ಇರ್ಬೋದು ನನಗೆ ಅವಾಗ. ಆಮೇಲೆ ಒಂದು ಹಣೆ ಕೊಟ್ಟರು ನನಗೆ, ಬಿಸ್ಕೆಟು ಪೇಪರ್ಮೆಂಟ್ ತಗೋ ಅಂತೇಳಿ ಮಾಡ್ರೆ ಅವರು. ಅಂದರೆ ಇಡೀ ನಾಟಕದ ಸ್ವರೂಪನೇ ಬದಲಿ ಮಾಡಿದ್ರು ಅವರು. ಬದಲಿ ಮಾಡಿ ಅವತ್ತಿಂದ ನನಗೆ ಆ ನಾಟಕದ ಮನೆಗೆ ಒಳಗೆ ಹೋಗಿ ನಾನು ಒಬ್ಬನಿಗೆ ಪ್ರವೇಶ, ಹುಡುಗರ ಪೈಕಿ. ಹಾಗಾಗಿ ಅಲ್ಲಿ ಬರುವಂಥ ನಾಟಕ ಓದೋರು, ಸಂಗೀತಗಾರರು, ಅದೆಲ್ಲ ವಿಪರೀತ ಪ್ರಭಾವ ಆಯಿತು ನನಗೆ. ಅದಾದಮೇಲೆ ನಮ್ಮಲ್ಲಿ ಡಿ ಕೆ ಹೆಬ್ಸೂರ್ ಅಂತ ಅವರು ಟೀಚರ್ ಇದ್ದರು, ಸಂಗೀತಗಾರ ಅವರು. ಆ ಕಾಲದಾಗ ಆಲ್ ಇಂಡಿಯಾ ರೇಡಿಯೋ ಎಲ್ಲ ಹಾಡ್ತಿದ್ರು ಅವರು. ಅವ್ರ ಹತ್ರ ನಮ್ಮ ಭೀಮಸೇನ್ ಜೋಶಿ ಅವರು ಬರ್ತಿದ್ರು. ಭೀಮಸೇನ್ ಜೋಶಿ ಅವರು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋರು. ಅವ್ರಿಗೆ ನಾನು ತಂಬೂರಿ ಹಾಕ್ತಿದ್ದೆ, ತಾನ್ಪುರ್ ಮೀಡ್ತಿದ್ದೆ ನಾನು ಅವ್ರ ಮಧ್ಯೆ, ಇಬ್ಬರು ಮಧ್ಯೆ. ಜೋಶಿ ಅವರಿಗೆ ಮತ್ತು ನಮ್ಮ ಗುರುಗಳಿಗೆ, ಹೆಬ್ಸೂರ್ ಅವ್ರಿಗೆ. ಅವರು ಜೋಶಿಯವ್ರು ಒಮ್ಮೊಮ್ಮೆ ದತ್ತಣ್ಣ ಅಂತಿದ್ರು ಅವ್ರಿಗೆ, ನಮ್ಮ ಗುರುಗಳಿಗೆ. ದತ್ತಣ್ಣ ಇವನೆಲ್ಲಿಂದ ಕರ್ಕೊಂಬಂದೀಯ, ಎಷ್ಟು ತಲ್ಲಿನಾಗಿ ತಾನ್ಪುರ್ ಮಿಟ್ತಾನೆ ಇವ ಅಂತಿದ್ರು. ಅವನು ದೊಡ್ಡ ಕೈತಿಪ್ಪ, ಅವ್ನು ಬಿಟ್ಟರೆ ಹೊರಗೆ ಬಿಟ್ಟರೆ ಅವು ಭಾಳ ಓಡಾಡ್ತನ ಮಾಡ್ತಾನಂತೆ. ಅವ್ರ ಅಪ್ಪ ನಾನು ಹೊರಗೆ ಬಿಡ್ಬಿಡೋದು ನನ್ನ ಹತ್ರ ಕಳಿಸ್ಬಿಟ್ಟಾನ. ನಮ್ಮಪ್ಪ ಅವು ದತ್ತು ಕೊಟ್ಬಿಟ್ಟಿದ್ದು ಮಾಸ್ತರಿಗೆ ನನ್ನ. ಇವು ಭಾಳ ನಾನೇನು ಮಾಡ್ತಿದ್ದೆ, ಆ ಬಂಡಿ ಹೆರಿ ಅಂತಿರುತ್ತಲ್ಲ ಗಾಲ್ಯಾಗ, ಅದನ್ನ ತೊಗೊಂಡೋಗಿ ಹುಡುಗರಿಗೆ ನಾಮ ಬರೆಯೋದು, ಹುಬ್ಬು ಬರೆಯೋದು, ದೃಷ್ಟಿ ಬಟ್ಟಿಡೋದು, ಮೀಸಿ ಬರೆಯೋದು, ಇದನ್ನೆಲ್ಲ ಮಾಡ್ಬಿಡ್ತಿದ್ದೆ. ಅಂದರೆ ಆ ಕಲಾವಿದತನ ಅವಾಗ ಅವಾಗ ಇತ್ತು. ಅದು ಏನಾಯ್ತು, ನಮ್ಮ ಮನೆಗೆ ಜಗಳಕ್ಕೆ ಬಂದುಬಿಡೋರು ಅವರು. ನಾ ಯಾರಿಗೆ ಬರೆದಿರ್ತಿದ್ದೆ ಅವರು. ಅದು ನೀರು ಹಾಕಿ ತೊಳೆದ್ರೆ ಹೋಗಿದ್ದಿಲ್ಲ, ಚಿಮ್ನೆ ಎಣ್ಣೆ ಹಾಕಿ ತೊಳಿಬೇಕಾಗಿತ್ತು. ನಮ್ಮವು ಮತ್ತು ಚಿಮ್ನೆ ಎಣ್ಣೆ ತೊಗೊಂಡು ತೊಳೆದು ಸೋಪ್ ಹಾಕಿ ಅವ್ರ ಮುಖ ಸ್ವಚ್ಛ ಮಾಡಿ ಕಳಿಸ್ಕೊಡ್ತಿದ್ವು. ಹಾಗಾಗಿ ನಮ್ಮ ಅಪ್ಪಗೆ ಒಂದು ದೊಡ್ಡ ತೆಲ್ಲಿ ಹೋಗ್ಬಿಟ್ಟಿದ್ದು ನಾನು. ಆವಾಗ ಮಾಸ್ತರ್ ಕರೆದು, ಮಾಸ್ತರ ನಮ್ಮ ಹುಡುಗನ ಹೊರಗೆ ಬಿಡಬೇಡ್ರಿ, ಭಾಳ ಓಡಾಡೋದನ, ನಿಮ್ಗೆ ಅವ್ನಿಗೇನು ಬೇಕು ಅದನ್ನ ಗುರುಕಾಣಿಕೆ ಕೊಡ್ತೀನಿ, ಅವ್ನು ಒಟ್ಟೆ ಇವ್ನು ಹೊರಗೆ ಬಿಡಬೇಡ್ರಿ. ಸಾಲಿಂದ ಬಂದ ಕೂಡಲೇ ಆ ಮಾಸ್ತರ್ ನನ್ನ ಕೈಲಿ ಕರ್ಕೊಂಬರೋರು. ನಮ್ಮ ಮನೆಗೆ ತಿನ್ನೊಂದು ಬರೋನು ಅಂತ, ಇಲ್ಲ ನಾ ಮನೆಗೆ ಹೋಗಿ ಬರ್ತೀನಿ, ನಮ್ಮ ಮನೆಗೆ ಹೋಗಿ ಊಟ ಮಾಡಿ ಬಂದು ಮತ್ತೆ ಅವ್ರ ಹತ್ರ ಹೋಗಿದ್ದೆ. ಹಿಂಗೆ ಒಂದು ಆ ಪ್ರಭಾವ ಆಗೋಕ್ಕೆ ನನಗೆ ಭಾಳ ಕಾರಣ ಆಗ್ಬಿಡ್ತದೆ. ಈ ಕಡೆಗೆ ನಾಟಕದ ಮನೆಯಾಗ ಸಾಹಿತ್ಯ, ನಾಟಕದ ಪ್ರಭಾವ, ಈ ನಮ್ಮ ಗುರುಗಳ ಮನೆಯಾಗ ಸಂಗೀತ ಪ್ರಭಾವ. ಅಲ್ಲಿ ನಾಟಕದಲ್ಲಿ ನಾಟಕ ರೂಮ್ನಲ್ಲಿ ಸಂಗೀತಗಾರ ಬರ್ತಿದ್ರು. ಬಟ್ ಅಲ್ಲಿ ರಂಗಗೀತೆಗಳು ಅದು ಇದು ಎಲ್ಲ ಭಾಳ ನಡೀತಾ ಇರ್ತಿತ್ತು. ಇಲ್ಲಿ ಇರ್ತಿತ್ತು. ನಾನು ಆ ನಾಟಕ ಏನು ಆಡ್ತಿದ್ದಲ್ಲ, ಅದರ ಸೀನ್ಗಳನ್ನ ಒಂದೊಂದು ಕಾಪಿ ಮಾಡಿ ನಮ್ಮ ಸ್ಕೂಲ್ ಬಿಟ್ಟು ಕೂಡಲೇ ನಮ್ಮ ಮನೆಯಾಗ ದೊಡ್ಡ ಕಟ್ಟಿತ್ತು ಮನೆ ಮುಂದೆ, ಅದಕ್ಕೆ ಬಂಕ ಅಂತಾರಲ್ಲ, ಆ ಕಟ್ಟಿ ಮೇಲೆ ನನ್ನ ಅವ್ರಿಗೆ ಮೇಕಪ್ ಮಾಡಿ ಆ ನಾಟಕ ಆಡಿಸಿದ್ದೆ. ಆ ಸೀನ್ಗಳು ಇಂಪಾರ್ಟೆಂಟ್ ಸೀನ್ ಇದ್ದದ್ದು. ಆಮೇಲೆ ಒಂದು ದಿವಸ ನಮ್ಮ ತಾಯಿ ಏನು ಮಾಡಿದ್ರು, ರಾತ್ರಿ ಪುರಾಣ ಕೀರ್ತನ ಅಲ್ಲಿ ಮಠದಾಗ ನಡೀತಿತ್ತು, ಅಲ್ಲಿ ಕರ್ಕೊಂಡು ಹೋಗಿದ್ರು ನನ್ನ. ಆವತ್ತು ಒಂದಿನ ಒಂದು ಸತಿ ಸಾವಿತ್ರಿ ಕತೆ ಹೇಳ್ದವ, ಪುರಾಣ ಹೇಳ್ಬೇಕು, ಇದು ಕೀರ್ತನ ಹೇಳ್ಬೇಕಾದವ. ನನಗೆ ಅದು ಭಾಳ ಇಷ್ಟ ಆಗ್ಬಿಡ್ತು. ಆ ಒಂಥರ ಆ ಕಾನ್ಸೆಪ್ಟು ಅದೆಲ್ಲ ಹೊಸದಲ್ಲ ನಮ್ಗೆ, ಅವಾಗ ಸಣ್ಣ ಮಕ್ಕಳು. ಅವಾಗ ಅದು ಹೊಸದಾಗ ನನಗೆ ಭಾಳ ಏನಾಗಿ, ಇದನ್ನ ಯಾಕೆ ನಾಟಕ ಬರೀಬಾರ್ದು ಅಂತ ಅದನ್ನ ನಾಟಕ ಬರೆದೆ ನಾನು. 4ನೇ ಕ್ಲಾಸ್ ಅವಾಗ ನಾನು ನಾಟಕ ಬರೆದು ನಮ್ಮ ಹುಡುಗರಿಗೆಲ್ಲ ಕರೆದು, ಹಿಂಗೆ ಹೊಸ ನಾಟಕ ಬರೆದಿನ್ಲೇ, ಇದನ್ನೆಲ್ಲ ಆಡ್ಬಿಡೋಣ. ಹಿಂಗೆ ಆಯ್ತು ಅಂತ ಅವರೆಲ್ಲ ರೆಡಿ ಆದರು. ಒಬ್ಬೊಬ್ರಿಗೊಂದು ಪಾತ್ರ ಕೊಟ್ಟೆ, ಎಲ್ಲ ರೆಡಿ ಆಯ್ತು ನಾಟಕ. ನಮ್ಮ ಮನೆಯಿಂದ ಆಗೊಂದ ಮೇಲೆ ನಮ್ಮ ಅಣ್ಣ ಅವರು ಗೆಳೆಯರೆಲ್ಲ ಮಲ್ಕೋತಿದ್ರು. ಅಲ್ಲಿ ಚಾದರ ಜಮಖಾನ ಎಲ್ಲ ಸುತ್ತಿ ಇಟ್ಟು ಹೋಗಿರ್ತಿದ್ರು. ಅವ್ನು ಕೆಡ್ಕೊಂಡು ಅವನ್ನ ಪರದೆ ಕಟ್ತಿದ್ವಿ ನಾವು ಡೈಲಿ. ಅವತ್ತು ಅವು ಇರಲಿಲ್ಲ. ಅವ್ರು ಏನು ಮಾಡಿದ್ರು, ಹೊಲಸು ಮಾಡಿಬಿಡ್ತಾರೆ ಇವ್ರು ಅಂತೇಳಿ ನಮ್ಮ ಕಟ್ಟೆ ಮೇಲೆ ಒಂದು ಕೋಲಿತ್ತು, ಆ ಕೋಲಿಗೆ ಕಿಲಿ ಹಾಕ್ಕೊಂಡು ಹೋಗ್ಬಿಟ್ಟಿದ್ರು ಅವರು. ಅರೆ ನಮ್ಮ ಇದಕ್ಕೆ ಪರದೆನೇ ಇಲ್ಲಲ್ಲಪ್ಪ ಅಂಥೇಳಿ ನಮ್ಮ ಮನೆ ಒಳಗೆ ಹೋದೆ. ನಮ್ಮ ತಾಯಿ ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಿದ್ರು. ಇನ್ನೊಂದು ರೂಮ್ನಾಗ ಹೋಗಿ ಒಂದು ಹಳೆಯ ಕಬ್ಬಿಣದ ಇರ್ತಿದ್ರು ಟ್ರಂಕ್, ಅವಾಗ
ಆ ಟ್ರಂಕಿನಾಗ ಎತ್ತಿದೆ ಒಂದು ಸೀರಿತ್ತು ದೊಡ್ಡದು, ಅದನ್ನ ತೊಗೊಂಬಂದು ಅದು ಪರದೆ ಕಟ್ಬೇಕಾದ್ರೆ ಉದ್ದ ಆತು ಭಾಳ. ಅದನ್ನು 3 ತುಂಡು ಮಾಡಿದ್ವಿ ನಮ್ಮ ಹುಡುಗರು ನಾವು ಕುಡ್ಕೊಂಡು ಕಟ್ಟಿದ್ವಿ, ಪರದೆ ಕಟ್ಟಿ ನಾಟಕ ಆಡಕತ್ತೀವಿ. ಭಾಳ ನಾಟಕ ಸೀರಿಯಸ್ ಹೊಂಟಿತ್ತು. ಈ ಹಳ್ಳಿಯಾಗ ಬಾರ್ಬರ್ಸ್ ಇರ್ತಾರಲ್ಲ, ಆ ಕಾಲದಾಗ ಅಂಗಡಿ ಇರಲಿಲ್ಲ, ಮನೆ ಮನೆಗೆ ಹೋಗಿ ಕಷ್ಟ ಮಾಡಿ ಬರೋರು ಅವರು. ಅವ ಮಧ್ಯಾಹ್ನ ಒಂದು 12:30 ಸುಮಾರಿಗೆ ಕಷ್ಟ ಮುಗಿಸ್ಕೊಂಡು ಬಂದಾನ. ಅವ ನಮ್ಮ ಮನೆ ಹತ್ರ ಮುದುಕಿದ್ದ ಅಡಿಯಪ್ಪಜ್ಜ ಅಂತೇಳಿ. ಅವ್ನು ನೋಡಿ ಆಶ್ಚರ್ಯ ಆಗ್ಬಿಡ್ತೇವೆ, ಪೀತಾಂಬರ ಹೊರದು ಬಿಟ್ರಲ್ಲ ಹುಡುಗರು ಅಂತ. ಲೇ ಏನ್ಲಿ ಇದು ಪೀತಾಂಬರ ಹೊರದು ಬಿಟ್ರಿಲ್ಲ ಅಂತೇಳಿ ನಮ್ಮನ್ನು ಬಡಿಯಾಕತ್ತಿದ. ಒಂದು ಅಲ್ಲಿ ಉರು ಕಟ್ಗೆ ತೊಗೊಂಡು ಎಲ್ಲ ಹುಡುಗರು ಸಾವಿತ್ರಿ ಎಲ್ಲ ದಿಕ್ಕ ಓಡಾಕತ್ತಿಬಿಟ್ರು. ಆಮೇಲೆ ನಮ್ಮ ತಾಯಿ ಏನೋ ನಿನ್ನ ಗದ್ದಲ ಅದು ಅಂತ ಒಳಗಿಂದ ಕೂಗಿದ್ರು. ಬಾರವಾ ನಿನ್ನ ಮಗನ ಆಟ ನೋಡ್ಬಾ ಇಲ್ಲೇ ಅಂತ. ನಮ್ಮ ತಾಯಿ ಬಂದು ಅಯ್ಯೋ ನನ್ನ ಪೀತಾಂಬರ ಅಂತ ಹಣಿಗೆ ಗಟ್ಟಿಸ್ಕೊಂಡ್ರು. ಆವಾಗ ನನಗೆ ಗೊತ್ತು ನಾವು ಪೀತಾಂಬರ ಹರಿದೀವಿ, ಅದಕ್ಕೆ ಅವ ಬಡಿಯಾಕತ್ತೇನೆ ಅಂತೇಳಿ. ಬೆಲೆ ಬಾಳೋ ಪೀತಾಂಬರ, ಬೆಲೆ ಆಗಿನ ಕಾಲ ಪೀತಾಂಬರಾಗೆಲ್ಲ ಇದು ಗೋಲ್ಡ್ ಎಲ್ಲ ಇರ್ತಿತ್ತು ಅವಾಗ. ಆಮೇಲಿಂದ ನಾನು ಕಟ್ಟಿ ಮೇಲೆ ಕೆಳಗೆ ಜಿಗ್ದಾನ ಓಡೋಗ್ಬಿಟ್ಟೆ, ಏನು ಬಡಿತಾರೆ ನನ್ನ ಮನ್ಯಾಗ ಅಂತೇಳಿ. ರಾತ್ರಿ 6-6:30ವರೆಗೂ ಒಂದು ಊರೊಳಗೆ ಒಂದು ಹಾಳು ಮನೆಯಾಗಿದ್ದೆ. ಆವಾಗ ನಮ್ಮ ಅಪ್ಪ ಅಲ್ಲ ನಮ್ಮ ಅಣ್ಣ ನಮ್ಮವ್ವ ಒಂದು ಲಾಟೆನ್ ಹಿಡ್ಕೊಂಡು ಹುಡ್ಕೊಂತ ಇಲ್ಲೇನಾದ್ರೆ ನೋಡೋಣ ಬಾರ ಅಂತೇಳಿ ಅಲ್ಲಿ ನಾವು ಒಂದು ನಡಿಕೊಂತ ಪ್ರಜ್ಞೆದೇಪ ಮುಕ್ಕೊಂಡಿದ್ನಂತ. ನಮ್ಮಣ್ಣ ಹೊತ್ಕೊಂಬಂದು ಮತ್ತೆ ಮನೆಗೆ ಹಾಕಿ, ಆ ಕಾಲದಾಗ ಸ್ವಲ್ಪ ಇದಲ್ಲ ಆಯುರ್ವೇದಿಕ್ ಡಾಕ್ಟ್ರಿಗೆ ಕರೆಸಿ ಅಂತರ ಪಂತ್ರ ಕಟ್ಟಿಸಿ ಏನೋ ಹುಷಾರು ಮಾಡಿದರು. ಹಿಂಗೆ ನನ್ನ ಸಾಹಿತ್ಯದ ಮೊದಲೇ ಸಾಹಿತ್ಯ ಕೃತಿ ನಂದದು ಸತಿ ಸಾವಿತ್ರಿ. ಎಷ್ಟು ವರ್ಷ ನಿಮ್ಗೆ ಅವಾಗ? ಅವಾಗ 4ನೇ ಕ್ಲಾಸು, ಅಂದರೆ ಒಂದು 10 ವರ್ಷ. 10 ವರ್ಷ. 10 ವರ್ಷ. ಅದರೆಲ್ಲ ಪಾತ್ರ ಎಲ್ಲ ಕರೆಕ್ಟ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಪ್ರೀತಿದ್ದು ನಾ ಈಗಲೂ ಐತದ ನನ್ನ ಹತ್ರ. ಮೊನ್ನೆ ಯಾವಾಗ ಏನೋ ಹುಡ್ಕೋಕೆ ಸಿಕ್ಕಿತ್ತು, ಸ್ಪೆಲ್ಲಿಂಗ್ ಬರೆಯೋಕೆ ಬಂದಿಲ್ಲ ನನಗೆ. ಸಣ್ಣ ವಯಸ್ಸು, ಇನ್ನೂ ಭಾಷಾ ಜ್ಞಾನ ಭಾಷೆ ವಿಪರೀತ ಮಿಸ್ಟೇಕ್ ಇತ್ತು. ಅದಾದಮೇಲೆ ಒಂದು 9ನೇ ಕ್ಲಾಸಿದ್ದಾಗ ಒಂದು ಬಾಳಬಳ್ಳಿ ಅಂತ ಒಂದು ನಾಟಕ ಬರೆದೆ, ದೊಡ್ಡದು 4 ತಾಸಿಂದು. ಆಮೇಲೆ ನಮ್ಮ ಊರಾಗ ನಮ್ಮ ಓಣೆಯವ್ರಿಗೆಲ್ಲರಿಗೂ ಹಿರಿಯರಿಗೆಲ್ಲ ಹೇಳಿದೆ, ನಾಟಕ ಆಡ್ತಿದ್ರಲ್ಲ ಅವ್ರಿಗೆ ಓದ್ಬಾರ ಅಂತೇಳಿ ಆ ನಾಟಕ ಇದ್ರಾಗ ಅವತ್ತು ನಮ್ಮ ಪಾಲಕ್ ಕೊಡ್ರಿರಲಿ ತೀರೋಗಿದ್ರು ಅವರು, ಓದಿಸಿದ್ರು ಅವರೆಲ್ಲ. ನಮ್ಮ ಹುಡುಗ ನಾಟಕ ಬರೋದು ಭಾಳ ಚಲೋ ಐತೆ, ಆಡ್ಬಿಡು ನಾನು. ಆಮೇಲೆ ಅದ್ರಾಗ ಒಬ್ರು ಏನು ಮಾಡಿ ನಮ್ಮ ಗೋವಿಂದಪ್ಪನವ್ರ ಕೈ ಗಿರೆಡ್ಡಿಗೆ ಹೋಗಿದ್ದವರು, ನಮ್ಮ ಗೋವಿಂದಪ್ಪನ ಕೈ ಕೊಟ್ಟು ತಿದ್ಸುನು ಆಮೇಲೆ ಆಡೋಣ ಒಂದು ಮಾಡಿ ತಿದ್ದಿಸ್ರಿ ಅಂದೇನು. ಆಮೇಲೆ ಗಿರೆಡ್ಡಿ ಅವರು ವಾರಕ್ಕೊಮ್ಮೆ ಬರ್ತಿದ್ರು ನಮ್ಮ ಊರಿಗೆ. ಅಲ್ಲಿ ನಮ್ಮ ಮನೆ ಹತ್ತು ನಮ್ಮ ಮನೆಗೆ ಅವ್ರ ಮನೆ ಇರೋದು. ಆವಾಗ ನಮ್ಮ ಹುಡುಗ ನಾಟಕ ಬರೋದ ನೋಡ್ರಿ, ಇದನ್ನು ಸ್ವಲ್ಪ ನೋಡಿಕೊಡ್ರಿ, ನಾವು ಆಡ್ಬೇಕಂತೀವಿ. ಹೌದಾ ಸರಿ ಅಂತೇಳಿ ನೋಡಿ ಅವ್ರಿಗೆ ಗಿರೆಡ್ಡಿ ಅವ್ರು ನೋಡಿ ಓದಿ ಹೊಳೆ ಕೊಟ್ಟಾರ. ತಿದ್ದುದೇನಿಲ್ಲ, ಚಲೋ ಬರ್ದಾನ ಹುಡುಗ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದು ಒಂದಿಷ್ಟು ತಿದ್ದಿದ್ದೀನಿ, ಆಡ್ರಿ ಅಂತಂದಾರ ಅವ್ರು. ಅವ್ರಾಗ ಯಾವಾಗ ಆಡ್ರಿ ಅಂತ ಸರ್ಟಿಫಿಕೇಟ್ ಕೊಟ್ಟರು ನಮ್ಮ ಮಂದಿಗೆ ಅಗ್ದಿ ಹುರುಪ್ ಬಂದುಬಿಡ್ತೀವಿ. ಅವು ಎಲ್ಲ ಪಾತ್ರಕ್ಕೂ ಹೆಣ್ಮಕ್ಳು ಕರೆಸಿ ನಾಟಕ ಆಡಿದ್ರು ಅದನ್ನು, ಬಾಳಬಳ್ಳಿ ಅಂತ. ಎಷ್ಟನೇ ಇಸ್ವಿಯಲ್ಲಿ ಅದು? ಅದು 72 ಇರ್ಬೇಕು ಅನಿಸುತ್ತೆ, 72. ನಾನು ಅಷ್ಟೇ ದಾವಣಗೆರೆಗೆ ಹೋಗಿದ್ದೆ. ಅಲ್ಲ, ಅದು 9th ಇದ್ದಾಗ ಬರೀದ್ದೆ, ಅದು ಆಡಿದ್ದು 72ನೇ ಇಸ್ವಿ ದಾವಣಗೆರೆಗೆ ಹೋಗಿದ್ದೆ ನಾನು. ಅದು ಬರೆದಾಗ ನಾನು ಹೈಸ್ಕೂಲಲ್ಲಿ 9th ಇದ್ದೆ. ಅವರು ಅದನ್ನು ಪ್ರಾಕ್ಟೀಸ್ ಮಾಡಿ ಎಲ್ಲ ಆಡಿದಾಗ 72. ದಾವಣಗೆರೆಗೆ 2ನೇ ವರ್ಷನೂ ಇದ್ದೆ, ಅದು ಅವ್ರಿಗೆ 2nd ಇಯರ್ ಇದ್ದೆ. ಆಮೇಲೆ ಅದು ನಮ್ಮಲ್ಲಿ ಕೋಡಿಕೊಪ್ಪದ ಜಾತ್ರೆ ಆಗುತ್ತೆ, ಅಲ್ಲಿ ಯುರಪ್ಪಜನ ಜಾತ್ರೆ, ಅಲ್ಲಿ ಆಡಿದ್ರು ಅವರು ರೊಕ್ಕ ಹಚ್ಚಿ. ಹಾಗಾಗಿ ಅದು ಆ ನಾಟಕ ಭಾಳ ನನಗೆ ಖುಷಿ ಕೊಡ್ತು ಆ ನಾಟಕ. ಅಲ್ಲಿಂದ ಮುಂದೆ ಹಂಗೆ ಜರ್ನಿ ಶುರು. ದಾವಣಗೆರೆಗಿದ್ದಾಗ ನಮ್ಮ ಅಪ್ಪನ ಹತ್ರ ನಮ್ಮಪ್ಪ ನನ್ನ ಲಾಯರ್ ಮಾಡ್ಬೇಕಂತಿದ್ದ. ನಂಗೆ ಅದು ಇಷ್ಟ ಇಲ್ಲದಕ್ಕೆ ಮನೆ ಬಿಟ್ಟು ಹೋಗ್ಬಿಟ್ಟೆ. ನಾನು ಅಲ್ಲಿ ಓದ್ಕೊಳಕ್ಕೆ ಶುರು ಮಾಡಿದೆ. ಗದಗ ಫೈನ್ ಆರ್ಟ್ಸ್ ಕಾಲೇಜ್ ಇದ್ದರು, ದಾವಣಗೆರೆಗೆ ಯಾಕೆ ಹೋದ್ರಿ ನೀವು? ಅಲ್ಲಿ ದಾವಣಗೆರೆಗೆ ಗೌರ್ಮೆಂಟ್ ಆಫ್ ಇಂಡಿಯಾದೊಂದು ಕಾಲೇಜ್ ಇತ್ತು, ಅದೇ ಫಸ್ಟ್ ಈ ಕರ್ನಾಟಕಕ್ಕೆ. ಅಲ್ಲಿ ಭಾಳಷ್ಟು ಜನ ಟೀಚಿಂಗ್ ಫ್ಯಾಕಲ್ಟಿ ಇದ್ದರು, ಒಂದೊಂದು ಸಬ್ಜೆಕ್ಟ್ಗೆ ಒಬ್ಬೊಬ್ಬರು. ಈ ಥಿಯರಿಗೆ ಒಬ್ಬರು, ಪ್ರಾಕ್ಟಿಕಲಲ್ಲೇ ಕಾಂಪೋಸಿಷನ್ ಅಂತ ಬರ್ತಾ ಅದಕ್ಕೊಬ್ಬರು, ಆಮೇಲೆ ಇನ್ನೊಂದು ಲ್ಯಾಂಡ್ಸ್ಕೇಪ್ ಅಂತ ಬರ್ತಾ ಅದಕ್ಕೊಬ್ಬರು, ಮಿನಿಯೇಚರ್ ಅಂತ ಬರ್ತಾ ಅದಕ್ಕೊಬ್ಬರು. ಹಿಂಗೆ ಬೇರೆ ಬೇರೆ ಸಬ್ಜೆಕ್ಟ್ಗೆ ಬೇರೆ ಬೇರೆ ಟೀಚರ್ಸ್ ಇರ್ತಿದ್ರು ಅಲ್ಲಿ. ಹಾಗಾಗಿ ನನಗದು ಅವನ ಹತ್ರ ಕೇಳಿ, ನಮ್ಮಲ್ಲಿ ಒಬ್ಬರು ಕುಂಬಾರ ಅಂತ ಅಲ್ಲಿ ಓದ್ತಿದ್ದ, ಅವನ್ನೆಲ್ಲ ಹೇಳ್ತಿದ್ದ ನನಗೆ, ಹಿಂಗೆ ಭಾಳ ಚೆನ್ನಾಗಿದೆ, ಅಲ್ಲಿ ಬಂದುಬಿಡು, ಇಲ್ಲಿ ಲಿಮಿಟೆಡ್ ಸ್ಟಾಫ್ ಇದೆ ನಿಮಗೆ, ಇಲ್ಲಿ ಹೋಗೋಲ್ಲ, ಮತ್ತು ನೀವು ಊರ ಹನಿ ಸಮೀಪ ಆಗುತ್ತಾ, ನೀವು ನೋಡಿ ಅಲ್ಲಿ ಬಂದು ಚಲೋ ಇರ್ತೈತಿ, ತಿಂಗಳ 50 ರೂಪಾಯಿ ಸ್ಟೈಪಂಡ್ ಕೊಡ್ತಾರೆ, ಅದಕ್ಕೋಸ್ಕರ ನೀನು ಅಲ್ಲಿ ಬಂದುಬಿಡು ಅಂತ ಹೇಳಿದ್ದು ನನಗವ. ಆಯಿತು ಅಂತ ನಾನು ಹೋಗಿ ನಮ್ಮ ಮನೆಗೆ ನಮ್ಮ ಅಪ್ಪಗೆ ನಾ ಎಲ್ಲೆಲ್ಲಿ ಬೇಡ ನನಗೆ ಅದಾಗೋದಿಲ್ಲ ಅಂಥೇಳಿ ಅಲ್ಲಿ ಹೋಗಿ ಅವನ ಹತ್ರ ಜಾಯ್ನ್ ಆದೆ. ಆಮೇಲೆ ನಮ್ಮಪ್ಪ ನಮ್ಮ ಅಣ್ಣ ಬಂದು ನನ್ನ ಕಾಂಪ್ರಮೈಸ್ ಆದ್ರದ್ದು ಬೇರೆ ವಿಷಯ. ಅಲ್ಲಿ ಹೋದ್ಮೇಲೆ ಅವ ಫೋಟೋ ಸ್ಟುಡಿಯೋ ಕೆಲಸಕ್ಕೆ ಹೋಗಿದ್ದ ನಮ್ಮ ಕುಂಬಾರ, ಅಲ್ಲಿ ನನ್ನೂ ಕರ್ಕೊಂಡು ಹೋದ. ಅಲ್ಲಿ ಅವಾಗ 30 ರೂಪಾಯಿ ಕೊಡ್ತಿದ್ರು ತಿಂಗಳಿಗೆ, ನನಗೆ 20 ರೂಪಾಯಿ ಕೊಡ್ತಿದ್ರು ತಿಂಗಳ. ಅಲ್ಲಿ ಏನೇನು ಟಚಪ್ ಮಾಡೋದು ಅದು ಇದೆಲ್ಲ ಕೆಲಸ ಕಲ್ಕೊಂಡು ಅಲ್ಲೆಲ್ಲ ಈ ಟಚಪ್ ಮಾಡೋದು, ಎಕ್ಸ್ಪ್ರೆಸ್ ಮಾಡೋದು, ಆಮೇಲೆ ನೆಗೆಟಿವ್ ಟಚ್ ಮಾಡೋದು, ಪಾಸಿಟಿವ್ ಟಚ್ ಮಾಡೋದು ಎಲ್ಲ ಕಲ್ತ್ಕೊಂಡೆ. ಕಲ್ತ್ಕೋಬೇಕಾದ್ರೆ ನಮ್ಮ ಫೋಟೋ ಸ್ಟುಡಿಯೋದ ಮಾಲೀಕ ಒಬ್ಬ ಗೆಳೆಯ ಇದ್ರು, ಅವರು ದಾವಳಗಿ ವೀರಭದ್ರಪ್ಪ ಅಂತೇಳಿ. ಅವ್ರು ದಿನ ಬಂದು ಅಲ್ಲಿ ಹಟ್ಟಿ ಹೊಡೆಯೋಕೆ ಕೂತ್ಕೊಳ್ಳೋರು. ಅವ್ರು ಬಂದ ಕೂಡಲೇ ತಮ್ಮ ಬಾಯಿಲೆ ಖಾರ ಮಂಡಕ್ಕಿ ಮಿರ್ಚಿ ಭಾಳ ಫೇಮಸ್ ಅಲ್ಲಿ ದಾವಣಗೆರೆಗೆ, ತೊಗೊಂಬಂದು ಕೊಡ್ಬಾರಪ್ಪ, ನಾನು ಹೋಗಿ ಅವ್ರಿಗೆ ತಂದು ಕೊಡ್ತಿದ್ದೆ.
ಇದಕ್ಕೊಂದು ನಮ್ಮ ಹುಡುಗ ಸಕಲ ಕಲಾವಲ್ಲಭದನಪ್ಪ ಇವ ಚಿತ್ರನೂ ಬರೀತಾನೆ, ನಾಟಕನೂ ಬರೀತಾನೆ, ಹಾಡು ಹೇಳ್ತಾನೆ, ಹಿಂಗಂತ ಅವರು ಪರಿಚಯ ಮಾಡಿಸಿರು ಒಂದಿನ. ನಾಟಕ ಬರೀದ್ಯಾ ತಮ್ಮ? ಹ್ಞೂ ರೀ. ಎಷ್ಟು ಬರ್ದಿದ್ದು? 3 ನಾಟಕ ಅದಾವ್ರಿಂದ. ಹಾಗಾದ್ರೆ ನಾಳೆ ಒಂದು ಚಲೋ ನಾಟಕ ತೊಗೊಂಬ, ನಮ್ಮ ಮಾಲಕರ ಹತ್ರ ಕರ್ಕೊಂಡು ಹೋಗ್ತೀನಿ, ಗೋಕಾಕ್ ಕಂಪ್ನಿ ಮಾಲಕರ ಹತ್ರ. ಅವ್ರು ಒಂದು ನಾಟಕ ಓದಿ ಹೇಳೋ, ನೋಡು ನಿನ್ನ ಲಕ್ಕು ಅಂತ. ಆಯ್ತು ಸರ್ ಅಂತ ಮರುದಿವ್ಸ ಹೋಗಿ ಒಂದು ನಾಟಕ ತೊಗೊಂಡು ಹೋದೆ. ಅವ್ರು ಒಂದು 5 ಗಂಟೆ 5:30 ಅಷ್ಟೊತ್ತಿಗೆ ಅಲ್ಲಿ ನಾಟಕ ಕಂಪ್ನಿ ಕರ್ಕೊಂಡು ಹೋದ್ರು ನನ್ನ. ಹೋದ ಕೂಡಲೇ ಕರ್ಕೊಂಡು ಅಲ್ಲಿ ಪರಿಚಯ ಮಾಡಿಸಿರು. ಈ ಹುಡುಗ ನಮ್ಮ ರುದ್ರಪ್ಪನವ್ರ ಫೋಟೋ ಸ್ಟುಡಿಯೋದಾಗ ಕೆಲಸಕ್ಕೆ ಬರ್ತಾನೆ, ಇವನ ನಾಟಕ ಬರ್ದಾನಂತ. ಆಮೇಲೆ ಮುಂದೆ ಹಿಂದೆ ಆವಾಗ ನಾಟಕ ಆಡಿಸಿ ಏನಂತ ನಮ್ಮ ಬಾಳಬಳ್ಳಿ ಕತೆ ಹೇಳಿದೆ ಅವ್ರಿಗೆ. ಹಿಂಗೀಗ ನಾವು ಬಾಳಬಳ್ಳಿ ಅಂತ ಒಂದು ನಾಟಕ ನಮ್ಮೂರಾಗಡ್ಯಾರ, ಇದು ಬೇರೆದ್ದಿದ್ದು ಅಂತ. ಇನ್ನೊಂದು ಬಿದ್ದು ಎದ್ದೋಳು ಅಂತ ಒಂದು ನಾಟಕ ಬರೆದಿದ್ದೆ. ಆವತ್ತಿನ ಕಾಲಕ್ಕೆ ಅದು ಸ್ವಲ್ಪ ಭಾಳ ಹೊಸದು. ಈ ನಮ್ಮ ಎಡಕಲ್ ಗುಡ್ಡದ ಸಿನಿಮಾ ಬರುತ್ತೆ, ಕ್ಯಾರೆಕ್ಟರ್ ಕಳ್ಕೊಳೋದು, ಆ ಥರದ್ದು ಅದು. ಆಮೇಲೆ ಅವರು ಓದಿಸಿ ಭಾಳ ಚೆನ್ನಾಗಿ ಬರ್ದೀಯ, ಡೈಲಾಗ್ ಚೆನ್ನಾಗಿ ಬರ್ದೀಯ, ನಿಂದು ಕಂಪೋಸಿಷನ್ಸು ಭಾಳ ಚೆನ್ನಾಗಿದೆ, ನನಗೆ ಈ ನಾಟಕ ಬೇಡ, ನಾನು ಒಂದು ಥ್ರೆಡ್ ಕೊಡ್ತೀನಿ, ಸಬ್ಜೆಕ್ಟ್ ಕೊಡ್ತೀನಿ, ಅದ್ರ ಮೇಲೆ ನಾಟಕ ಬರ್ಕೊಂಬ. ಆಯ್ತು ಸರ್. ಎಷ್ಟು ದಿನ ಬೇಕು ಟೈಮು? ಒಂದು 8 ದಿನ ಸಾಕಾ? ನಾವೆಲ್ಲ ನಮ್ಮ ಮಾಂಡ್ರೆ ಮಾಂತೆ ಶಾಸ್ತ್ರಿಗೆಲ್ಲ ತಿಂಗಳಗಟ್ಟಲೆ ರೂಮ್ ಮಾಡ್ಕೊಡ್ತೀವಲ್ಲೋ ಮರೆ, ಲಾಡ್ಜಲ್ಲಿ ತಿಂಗಳಗಟ್ಟಲೆ ರೂಮ್ ಮಾಡ್ಕೊಡ್ತೀವಿ, 8 ದಿನ ಹೆಂಗೆ ಬರೀತೀವ ಅಂದು. ಅವ್ರ ಅಣ್ಣೊಬ್ಬ ಇದ್ದರು, ನೋಡೋಣ ಬರೀಲಿ ಅಂತ. ಸರಿ ಅಂತ ಬಂದೆ. ಮತ್ತು ಒಂದು 8 ದಿನ ಕೂತ್ಕೊಂಡು ಆ ನಾಟಕ ಬರೆದೆ. ಆ ದಿನ ಒಂದು ಅಲ್ಲಿ ನಮ್ಮ ಕಾಲೇಜ್ ಹತ್ರ ಒಂದು ಪಾರ್ಕ್ ಇತ್ತು, ಆ ಪಾರ್ಕ್ನಾಗ ಕೂತ್ಕೊಂಡು ಕಂಪ್ಲೀಟ್ ಮಾಡಿ ವೀರಭದ್ರಪ್ಪನವ್ರು ಅಲ್ಲಿ ಸ್ಟುಡಿಯೋಕ್ಕೆ ಬರ್ತಿರಲ್ಲ, ಅವ್ರಿಗೆ ಹೇಳಿದೆ, ಸರ್ ನಾಟಕ ಬರೋದು ಮುಗಿಸೀನಿ. ಹೌದಾ, ತೊಂಬಾಗಾರ ಹೋಗೋಣ ಅಂತಂದ್ರು. ಅವ್ರು ತೊಗೊಂಡು ಹೋಗಿದ್ದು ನಾನು. ಹೋಗಿ ಓದಿಸಿದ್ರು ಅವ್ರ ಮಾಲೀಕರು. ಭಾಳ ಚೆನ್ನಾಗಿ ಬರ್ದೀಯೋ, ಆಯಿತು, ಇದಕ್ಕೆ ಏನು ಕೊಡ್ಬೇಕು ಹೇಳು, ನೀವು ಏನಾರು ಕೊಡ್ರಿ ಸರ್ ಅಂದೆ. ಏನು ಹೇಳಿ ಏನು ಕೊಡಬೇಕು ಅಂತಂದರು. ಇಲ್ಲ ನೀವೇ ಏನಾರು ಕೊಡ್ರಿ ಸರ್ ಅಂತ. ನಾನು 500 ರೂಪಾಯಿ ಕೊಡ್ತೀನಿ ಆಗ್ಬೋದಾ ಅಂದರು. ಭಾಳ ಕಡಿಮೆ ಆಯ್ತು ಸರ್. ಆಮೇಲೆ ನಮ್ಮ ವೀರಭದ್ರಪ್ಪ ಇದ್ದವರು, ಅವನು ಹುಡುಗ ಓದ್ತಾನೆ ರೀ, ನಿಮ್ಮಿಂದ ಅವನು ಇದಕ್ಕೆ ಶಿಕ್ಷಣಕ್ಕೆ ರೊಕ್ಕ ಆಗಬೇಕು, 1,000 ರೂಪಾಯಿ ಕೊಟ್ಬಿಡ್ರಿ ಅಂದ್ಬಿಟ್ರು ಅವರು. 1,000 ಭಾಳ ಕಮ್ಮಿನೇ ಆಗೋದು. ಆಮೇಲೆ ಆಯ್ತು, ನನಗೆ ಅದಕ್ಕೂ ಅಷ್ಟಕ್ಕೆ ಖುಷಿ ಆಗ್ಬೋದು, ನನಗೆ 1,000 ರೂಪಾಯಿ ದೊಡ್ಡ ಅಮೌಂಟು. ಆಯಿತು, ಇನ್ನೊಂದು ಕೆಲಸ ಮಾಡ್ತೀನಿ. ಏನು ಸರ್, ನಮ್ಮ ಕಂಪ್ನಿಯಾಗ ನಟರಿಗೆ ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕು, ಡೈಲಾಗ್ ಹೇಳ್ಕೊಡ್ಬೇಕು, ಆಗುತ್ತೆ ಅದು ಮಾಡೋದು ಅಂತ. ಹ್ಞೂ ಸರ್ ಅಂದೆ. ಆದರೆ ನನಗೊಂದು ಕಂಡೀಷನ್, ಏನು, ನಂಗೆ 4 ಗಂಟೆಗೆ ಕಾಲೇಜ್ ಬಿಡುತ್ತೆ ಸರ್, ಸಾಯಂಕಾಲ ಮಧ್ಯಾಹ್ನ. ಕಾಲೇಜ್ ಬಿಟ್ಟ ಮೇಲೆ ನಾನು ಬರ್ತೀನಿ ನೋಡಿ. ಆಯಿತು, ನೀನು 5 ಗಂಟೆಗೆ ಬಾ, 5:15 ಬಾ ಇಲ್ಲಿಗೆ ಅಂತ. ಸರ್ ಬರ್ತೀನಿ. ಆಮೇಲೆ ಅಲ್ಲಿ ಅವರು ನಾಟಕ ಆಡ್ತಿಲ್ಲ, ಆ ನಾಟಕದ್ದು ಫಸ್ಟು ಸ್ಕ್ರಿಪ್ಟ್ ಕೊಡ್ತಿದ್ದೆ ನನಗೆ, ಅದನ್ನು ಡೈಲಾಗ್ ಎಲ್ಲ ಹೇಳ್ತಿದ್ದೆ. ಅವು ಸ್ವಲ್ಪ ನನಗೂ ಹೆಂಗೆ ಇದೆಲ್ಲ ಎಮೋಷನ್ ಆಗೆಲ್ಲ ಸಿನಿಮಾಗೆ ನೋಡಿದ್ದು ಇದು ಇರ್ತಿತ್ತು, ಬೇರೆ ಬೇರೆ ನಾಟಕ ನೋಡಿದ ಸ್ಟೈಲ್ಗಳೆಲ್ಲ ಬರ್ತಿತ್ತು. ಆ ಥರ ಎಮೋಷ್ನೆಲ್ಲ ಇವರಿಗೆ ಡೈಲಾಗ್ ಎಲ್ಲ ಹೇಳ್ಕೊಡ್ತಿದ್ದೆ, ಆ್ಯಕ್ಟಿಂಗ್ನೂ ಹೇಳ್ಕೊಡ್ತಿದ್ದೆ. ಈ ಧೀರೇಂದ್ರ ಗೋಪಾಲ ಇವರಿಬ್ಬರು ಸುಧೀರ್ ಇದ್ದಾರೆ, ಸುಧೀರ್ ಅಂಟು ನಾಲಿಗೆ, ಅವ್ನು ಸರಿಯಾಗಿ ಡೆಲಿವರಿ ಇರ್ತಿರ್ಲಿಲ್ಲ, ಡೆಲಿವರಿ ಸರಿ ಇರಲಿಲ್ಲ. ಆಮೇಲೆ ಸುಧೀರ್ ಅದು ಹಂಗಲ್ಲ ನೋಡು, ಹಿಂಗೆ ಕಪಾಳ ಹೊಡಿತೀವಿ ನೋಡಿ, ಹೊಡೀರಿ ಗುಡುಗಳು, ಬೇಡ ನೀನು ನನ್ನ ವಯಸ್ಸಿನ ದೊಡ್ಡ ಓದಿ ಹೊಡ್ಯಾಕೆ ನಂಗೆ ಮುಜುಗರಾಕತಿ, ನೀನು ಸರಿಯಾಗಿ ತಿಳ್ಕೊ ಹೇಳಿದ್ದ ನಾನು ಅಂತ ಬೈತಿದ್ದೆ ಅವಾಗ. ಇವತ್ತು ಧೀರೇಂದ್ರ ಗೋಪಾಲ್ ಹಂಗೆ ಅವನು ಸ್ವಲ್ಪ, ಆದ್ರೆ ಅವನಷ್ಟು ಇದಿರಲಿಲ್ಲ, ಉಚ್ಚಾರ ಕರೆಕ್ಟ್ ಮಾಡ್ತಿದ್ದ, ಸ್ವಲ್ಪ ಪದೇ ಪದೇ ಹೇಳ್ಕೊಡ್ಬೇಕಾಗಿತ್ತು. ಗುರುಗಳೇ ಬಡಿತೀನಿ ಅಂದ್ಬಿಡ್ರಿ, ಬಡೀರಿ ಅಂತಿದ್ದ ಅವನು. ಧೀರೇಂದ್ರ ಗೋಪಾಲ್ ಇಬ್ಬರು ಬಡಿತಿದ್ದಿಲ್ಲ. ನಾನು ವಯಸ್ಸಿನಾಗ ದೊಡ್ಡರಲ್ಲ ಅವರು, ನಾನು ಸಣ್ಣ ಅವ್ರಿಗಿಂತ ಒಂದ್ಸಲ ವಯಸ್ಸಿನಾಗ ಭಾಳ ಅಂತ ಹೇಳಿದೆ. ಆಮೇಲೆ ಧೀರೇಂದ್ರ ಗೋಪಾಲ ಬೇರೆ ಟೈಮಲ್ಲಿ ಕಾಲೇಜ್ಗಳಿಗೆಲ್ಲ ಹೋಗಿ ಮೆಮಿಕ್ರಿ ಮಾಡ್ತಿದ್ದ. ಅಲ್ಲಿ ರೊಕ್ಕ ಕಲೆಕ್ಟ್ ಮಾಡಿಕೊಂಡು ಜೀವನ ನಡೆಸ್ತಿದ್ದ. ಜೊತೆಲಿ ರಾತ್ರಿ ನಾಟಕ ಕಂಪ್ನಿ ಬರ್ತಿದ್ದ. ನಾನು ಹೇಳಿದೆ, ಧೀರೇಂದ್ರ, ನಿನಗೆ ಬೇಕಾದಷ್ಟು ನಾಲೆಜ್ ಐತಿದ್ರಾಗ, ಇದು ಯಾಕೆ ಈ ನಾಟಕ ಕಂಪ್ನಿ ಬೇಕು ನಿಂಗೆ? ರಾತ್ರಿ ನೀ ಅದನ್ನ ಮಾಡು, ಹೋಗು, ಎಲ್ಲರೂ ಎಕ್ಸ್ಪೋಸ್ ಆಗು, ನಿಂಗೆ ಸಿನಿಮಾದ ಚಾನ್ಸ್ ಸಿಗ್ಬೋದು. ನಿನ್ನ ಖರ್ಜಿದೆಯಲ್ಲ, ನಿನ್ನ ನಾಲಿಗೆ ಇದು ಕಂಠ, ಅದು ಭಾಳ ಕೆಲಸ ಮಾಡುತ್ತದು. ಆಮೇಲೆ ನೋಡೋಂತಂತೆ ಬಿಟ್ಟ ಕಂಪ್ನಿ ಬಿಟ್ಟ ಮೇಲೆ ಸುಧೀರ್ ಒಬ್ಬನ ಹೇಳ್ದ. ಸುಧೀರನು ಅವಾಗೂ ಹೇಳಿದೆ, ನಿನ್ನ ಪರ್ಸನಾಲಿಟಿ ಭಾಳ ಜೋರೈತಿ, ನೀನು ಸಿನಿಮಾಕ್ಕೆ ಹೋಗಿ ಟ್ರೈ ಮಾಡು. ಆಮೇಲೆ ಆಯ್ತು ಗುರು ನೋಡೋಣ ಅಂತೇಳಿ ಅವನು ಸಿನಿಮಾ ಸೇರಿಕೊಂಡ. ಇಬ್ಬರು ಸಿನಿಮಾಕ್ಕೆ ಹೋಗ್ಬಿಟ್ರು ಅವರು. ಆಮೇಲೆ 2 ವರ್ಷ ಆದಮೇಲೆ ಆ ಕಂಪ್ನಿ ಅಲ್ಲಿ ಇನ್ನೊಂದು ಏನಂತ ಮುಖ್ಯವಾಗಿ ಕಲ್ಪನಾದ ಪರಿಚಯ ಆಯ್ತು ನನಗೆ. ಯಾವುದು ಆ ಕಂಪ್ನಿಯಾಗ? ಎಲ್ಲಿತ್ತದ ನಾಟಕ ಕಂಪ್ನಿ ಅವಾಗ? ದಾವಣಗೆರೆಯಲ್ಲೇ ಇತ್ತು. ದಾವಣಗೆರೆಗೆ ಇದ್ರೆ ಮಾತ್ರ ನಂಗೆ ಹೋಗಕ್ಕೆ ಸಾಧ್ಯ. ಹೌದು, ಕಾಲೇಜನ್ನು ಓದಿಕೊಂಡು ನಾನು ಇದನ್ನು ಮಾಡ್ಕೋಬೇಕಲ್ಲ. ಆಮೇಲೆ ಅಲ್ಲಿ ಕಲ್ಪನಾ ಅದು ನಾಟಕ ಕಂಪ್ನಿಗೆ ಕಲೆಕ್ಷನ್ ಕಮ್ಮಿ ಆದ ಕೂಡಲೇ ಕಲ್ಪನಾ ಪತ್ರ ಬರೆದಿದ್ದರು ಅವ್ರ ಮಾಲಕರು. ಆಕೆ ಅವ್ರ ಅಪ್ಪಾಜಿ ಅಂತ ಭಾಳ ಗೌರವ ಕೊಡ್ತಿದ್ಲು ಅವ್ರಿಗೆ ಆಕೆ ಕಲ್ಪನಾ. ಆಮೇಲಿಂದ ಕಲ್ಪನಾ ಬಂದಳು ಒಂದು ಸರಿ. ಬಂದಾಗ ಮಾಲಕ ನಾನು ಕರೆದು ಬಾಯಿಲೆ ಅಂತಂದು, ಕಲ್ಪನಾಜಿ, ಇವ ನಮ್ಮ ಕಂಪ್ನಿಯಾಗ ಅದನ್ನು ಕಾಲೇಜ್ ಓದ್ಕೊಂಡು ಕೆಲಸ ಮಾಡ್ತಾನೆ, ಭಾಳ ಚೆನ್ನಾಗಿ ಬರೀತಾನೆ, ಭಾಳ ಕ್ರಿಯೇಟಿವ್ ಅದಾನೆ, ಹಿಂಗೆ ಅಂತ. ಹೌದಾ, ನಾಟಕ ಚಲೋ ಬರೋದ, ನಮಗೊಂದು ನಾಟಕ ಬರ್ಕೊಟ್ಟ ನಾನು. ಆಮೇಲಿಂದ
ನನಗೊಂದು ನಾಟಕ ಕೊಡ್ತೀಯಪ್ಪ ಅಂತಂದ್ಲಕ್ಕಿ. ಹ್ಞೂ ಕೊಡ್ತೀನಿ. ಯಾವ್ದು ಕೊಡ್ತೀವಿ, ನೀವು ಯಾವ್ದು ಹೇಳ್ತೀರಿ? ಇಲ್ಲ ನೀ ನಾಟಕ ಎಷ್ಟು ಬರ್ದಿ ತೊಗೊಂಡ್ಬಾ, ಈಗ ಒಂದು ಇವ್ರು ಬರ್ಕೊಟ್ಟು ಅಂತ ನೀನು ನಿಂತಿದ್ದು ನಾಟಕ ತೊಗೊಂಬ, ನಾನು ಕೇಳಿಬಿಟ್ಟು ಯಾವುದಂತ ನಾನು ಡಿಸೈಡ್ ಮಾಡ್ತೀನಿ. ಎಲ್ಲಿ ಬರಲಿಮ್ಮ ಅಂದೆ. ಅಲ್ಲಿ ದುರ್ಗಾ ಲಾಡ್ಜ್ ಅಂತ ಇತ್ತಿದ್ರಾಗ ಸ್ಪಂಡಿಪೇಟೆಗೆ, ಅಲ್ಲಿ ಉಳ್ಕೊತಿದ್ಲಕ್ಕಿ. ಅಲ್ಲಿಗೆ ಬಂದುಬಿಡು. ಆಮೇಲೆ ಆಯಿತು ಅಂತ ನೆಕ್ಸ್ಟ್ ಡೇ ಹೋದಂಗೆ ಟೈಮ್ ಕೊಟ್ಟಿದ್ರು ಅವರು. ಹೋದ್ಮೇಲೆ ಭೇಟಿ ಆದಳು. ಒಂದೊಂದು ಸಮ್ರಿ ಕೇಳಿದ್ಲು, ಇದ್ರದ್ದು ಏನು, ಇದ್ರ ಕತೆ ಏನು, ಇದ್ರದ್ದು ಏನು ಅಂತ ಔಟ್ಲೈನ್ ಎಲ್ಲ ಹೇಳಿದೆ. ಇದನ್ನು ಓದು ನನಗೆ, ಅದು ಬಿದ್ದು ಎದ್ದೋಳು ಅಂತ ಹೇಳಿದ್ನಲ್ಲ, ಅದನ್ನು ಓದಿಸಿದ್ಲಕ್ಕಿ. ಓದಿಸಿದ ಮೇಲೆ ಚೆನ್ನಾಗಿ ಬರ್ದೀಯ, ಏನು ಕೊಡ್ಬೇಕು ನಾನು, ಇದಕ್ಕೆ ರೊಕ್ಕ ಏನು ಕೊಡ್ಬೇಕು ಅಂದು. ಏನೂ ಬೇಡಕ್ಕ ಅಂದೆ. ಇಲ್ಲ ಬೇಡ ನೀನು ಓದ್ತೀನಿ ಅಂತೀಯ, ಎಷ್ಟಾರು ಒಂದಿಷ್ಟು ಕೊಡ್ತೀನಿ ಅಂದು. ಎಷ್ಟಾರು ಕೊಡ್ರಿ ಅಂತ. ಅವ್ರ ಮಾಲೀಕರು ಎಷ್ಟು ಕೊಟ್ಟಾರೆ ಆ ನಾಟಕಕ್ಕೆ? ನಿಮ್ಗೆ 1,000 ಕೊಟ್ಟಾರಕ್ಕ. ಆಯಿತು, ನಾನು 1,200 ರೂಪಾಯಿ ಕೊಡ್ತೀನಿ, ಸ್ವಲ್ಪ ಖುಷಿನಾ? ಆಯ್ತಕ್ಕ. 1,200 ರೂಪಾಯಿ ಕೊಟ್ಲಕ್ಕೆ ಆ ನಾಟಕ ತೊಗೊಂಡು. ಇದನ್ನು ನಾನು ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅವಾಗ ನಿಮ್ಮನ್ನು ಕರಿತೀನಿ, ನೀವು ಬಂದು ನನಗೆ ಅದರದ್ದೆಲ್ಲ ಡೈರೆಕ್ಷನ್ನು ಅದು ಇದನ್ನು ಸ್ವಲ್ಪ ಗೊತ್ತಿದ್ದು ಹೇಳಬೇಕು. ನಾನೇ ಡೈರೆಕ್ಷನ್ ಮಾಡ್ತೀನಿ, ಅದು ನೀವು ಮಾಡ್ದಂಗೆ ಆಗೋಲ್ಲ, ಅದ್ರ ಪಾತ್ರದ ಒಳಗೆ ಹೊಕ್ಕೊಂಡು ನೀವು ಬರೆದಿದ್ದೀಯಾ, ಅದಕ್ಕೆ ನೀನು ಬರಬೇಕು, ಅವಾಗ ನಾನು ಹೇಳ್ತೀನಿ ನನಗೆ. ಆಯ್ತಕ್ಕ. ಆಮೇಲೆ ಅವ್ರ ಪಾತ್ರ ಮುಗಿಸ್ಕೊಂಡು ಹೋದ್ಮೇಲೆ ನನಗೊಂದು ಸರಿ ಆ ದಾವಣಗೆರೆಗೆ ಯಾವುದೋ ಒಂದು ವಿಷಯಕ್ಕೆ ಬೇಜಾರಾಗ್ಬಿಡ್ತು. ನಾಟಕ ಕಂಪ್ನಿಯಾಗ ಒಂದು ಯಾವುದೊಂದು ಹುಡುಗಿ ನಾನು ಲವ್ ಮಾಡ್ತಿದ್ದೆ, ಬೆನ್ನತ್ತಿ ಬಿಟ್ಟಿದ್ಲು. ಆ ಮಾಲಕರು ಆಕಿನ ತಮ್ಮ ಮಗನಿಗೆ ಮದುವೆ ಮಾಡ್ಬೇಕಂತ. ನಂಗೆ ನಿಜವಾಗಿ ಆ ಹುಡುಗಿ ಬಗ್ಗೆ ಅಂತ ಭಾವನೆನೇ ಇರಲಿಲ್ಲ. ಆಕೆಗೆ ನೀನು ಇದನ್ನು ಮಾಡಿ ತಲೆ ಕೆಡಿಸಿದ್ಯಾ, ನೀ ಆಕೆ ನಮ್ಮ ಹುಡುಗನ ಜೊತೆ ಮದುವೆ ಮಾಡ್ಕೊಳಕ್ಕೆ ಹೇಳಬೇಕು ಅಂತ ಮಾಲಕರು ನನಗೆ ಶುರು ಮಾಡಿಬಿಟ್ರು. ನಾನು ಇದನ್ನು ಬರೆದವನ ದಿನಚರಿಗೆ ಇದನ್ನು ಡೀಟೇಲಾಗಿ ಬರ್ದೀನಿ. ನನಗೆ ಭಾಳ ಬೇಜಾರಾಗ್ಬಿಟ್ಟது ಅದರಿಂದ. ಸರಿ ಸವಾಸನ ಬೇಡ ಅಂತ ಹೇಳ್ಬಿಟ್ಟು ಕಲ್ಪನಾ ಹತ್ರ ಹೋದೆ ಬೆಂಗಳೂರಿಗೆ. ಹೋದ್ಮೇಲೆ ಅಕ್ಕ ನಾನು ಸಿನಿಮಾಕ್ಕೆ ಸೇರಿಸ್ಬಿಡು, ನನಗೆ ಅದು ಓದು ಬ್ಯಾಡ್ ಆಗೈತಿ ಅಂದೆ. ಓದು ಮುಗಿಸು ಮೊದಲು, ಸೇರಿಸ್ತೀನಿ, ನೀವು ಓದು ಮುಗಿಸ್ಕೊಂಡು ಬಾವ ಸೇರಿಸ್ತೀನಿ. ಮನುಷ್ಯನಿಗೆ ಒಂದು ಸ್ಟೆಪ್ ಇರುತ್ತೆ, ಏನು ಮಾಡಿದೆ ಅಂತ ಒಂದು ಎಜುಕೇಷನ್ ಇಂಥದ್ದು ಮಾಡಿದೆ ಅಂತ ಹೇಳೋಕ್ಕೆ ದಾರಿ ಇರುತ್ತೆ ನಿನಗೆ, ಮಾಡ್ಕೊಂಬ ಸೇರಿಸ್ತೀನಿ. ಆಯ್ತು, ಇವತ್ತು ಬಂದಿದೆಯಾ ಇಲ್ಲಿರು ಅಂತ ಹೇಳ್ಬಿಟ್ಟು ಅವ್ರು ಡ್ರೈವರ್ ಕಳಿಸಿ ಲಾಲ್ಬಾಗ್ ಎಲ್ಲ ತೋರ್ಸೋಕೆ ಕಳಿಸಿದ್ರು ನನಗೆ ಕಾರಲ್ಲಿ ಕೊಟ್ಟು. ಮತ್ತು ಬಂದಮೇಲೆ ಮರುದಿವಸ ಬೆಳಿಗ್ಗೆ ನೀನು ಇವತ್ತು ಊರಿಗೆ ಹೋಗು, ನನ್ನ ಡ್ರೈವರ್ ರೈಲ್ವೆ ಸ್ಟೇಷನ್ಗೆ ಕಳಿಸ್ತೀನಿ ಅಂತೇಳಿ ಆ ಡ್ರೈವರ್ ಕೈಗೆ 100 ರೂಪಾಯಿ ಕೊಟ್ಟು ಇವನಿಗೆ ಒಂದಿಷ್ಟು ತಿಂಡಿ ಎಲ್ಲ ಕೊಡಿಸು, ಬ್ರೆಡ್ಡು ಗಿಡ್ಡು ಎಲ್ಲ ಕೊಡಿಸಿ ಟಿಕೆಟ್ ತೆಗೆಸಿ ಟ್ರೈನಲ್ಲಿ ಕೂರಿಸಿ ಬಾ. ಅವು ಭಾಳ ಟ್ರೈನ್ ಇತ್ತು, ಗೊತ್ತಾಗಲ್ಲ ಯಾವ ಟ್ರೈನ್ ಹತ್ತಬೇಕಂತೇಳಿ ಟ್ರೈನಲ್ಲಿ ಕೂರಿಸಿ ಬಾ ಅಂತ. ಹಳ್ಳಿಯಿಂದ ಬಂದಿದ್ದೆ ನಾನು, ಅದಕ್ಕೆ ನೀವು ಬೆಂಗಳೂರಿಗೆ ಬರೋದು ಫಸ್ಟ್ ಟೈಮು, ಅಲ್ಲಿ ಕೂರಿಸಿ ಬಂತೆ. ಆಕೆ 100 ರೂಪಾಯಿ ಕೊಟ್ಟು ಆ ಡ್ರೈವರ್ ನನಗೇನು ಹಣ್ಣು ಬ್ರೆಡ್ಡು ಅದೆಲ್ಲ ಚೀಲ ತಂದು ಟ್ರೈನಾಗ ಕೂರಿಸಿ ಹೋದ ದಾವಣಗೆರೆ ಟ್ರೈನ್ಗೆ. ಮತ್ತೆ ಹೊಳ್ಳಿ ಇದು ಬಂದೆ. ಎಷ್ಟನೇ ಇಸ್ವಾಗ ಸರ್ ಇದು? ಇದು ಬಹುತೇಕ 74 ಇರ್ಬೇಕು ಅನಿಸುತ್ತೆ. ಅವಾಗ ಸಿನಿಮಾದಲ್ಲಿ ಭಾಳ ಫೇಮಸ್ ಇದ್ಲು, ಭಾಳ ಫೇಮಸ್ ಇದ್ಲು. ಅವ್ರಿಗೆ ಗೋಕಾಕ್ ಕಂಪ್ನಿ ಮಾಲಕರು ಕರೆದಾಗ ಬಂದುಬಿಡ್ತಿದ್ಲು. ಅಲ್ಲಿ ಪಾತ್ರ ಮಾಡಿ ಒಂದು 8 ದಿನನೋ 4 ದಿನ ಪಾರ್ಟ್ ಮಾಡಿ ಕಮಲಿಕನ್ ಜಾಸ್ತಿ ಅದ ಕೂಡಲೇ ಅಪ್ಪಾಜಿನ ಬರ್ಬೋದು ಅನ್ನೋ ಆಯ್ತಮ್ಮ ಹೊರಡು. ಅಂದರೆ ಕಲ್ಪನಾಗ ರಂಗಭೂಮಿ ನಂಟು ಮೊದಲಿಂದನೂ ಇತ್ತು. ಅವ್ರಿಗೆ ಅಪ್ಪಾಜಿ ಭಾಳ ಗೌರವ ಕೊಡ್ತಿದ್ಲು ಗೋಕಾಕ್ ಕಂಪ್ನಿ ಮಾಲಕರಿಗೆ. ಹಾಗಾಗಿ ಅವರೊಬ್ಬ ಅಣ್ಣೊಬ್ಬರು ಇದ್ದರು, ಭಗವಂತಪ್ಪ ಅಂತ, ಹಾರ್ಮೋನಿಯಂ ನುಡಿಸ್ತಿದ್ರು, ಭಾಳ ದೊಡ್ಡ ಸಂಗೀತಗಾರ ಅವರು. ಅವರಿಬ್ಬರಿಗೆ ಭಾಳ ಗೌರವ ಕೊಡು. ಅದ್ರಾಗ ಬಸವಂತಪ್ಪರು ಸಣ್ಣವ್ರು ಗಿಡ್ಡಿದ್ರು ಅವರು, ಅವ್ರಿಗೆ ಭಾಳ ಗೌರವ ಕೊಡ್ತಿದ್ಲು. ಅವ್ರ ಪತ್ರ ಬರೋಕಲೇ ಬಂದ್ಬಿಡೋರು ಕಲ್ಪನಾ. ಆಮೇಲಿಂದ ನಾನು ಆಕಿನ ಭೇಟಿ ಮಾಡೋಕ್ಕೆ ಹೋದಾಗ ಗುಡಿಗೇರಿ ಬಸವರಾಜ ಹತ್ರ ಇದ್ಲಕ್ಕಿ, ಬೈಲೊಂಗಲ ಐಬಿನಲ್ಲಿ. ಭೇಟಿ ಆಗಲಿಲ್ಲ ನನಗೆ, ವಾಪಸ್ ಬಂದ್ಬಿಟ್ಟೆ. ಅಂದರೆ ಆ ಭೇಟಿ ಆದಮೇಲೆ ಕಲ್ಪನಾ ಅವ್ರ ಸಂಪರ್ಕ ಬರಲೇ ಇಲ್ಲ, ಮುಂದೆ ಬರಲಿಲ್ಲ. ಅಂದ್ರೆ ಅವ್ರ ಜೀವನ ಮತ್ತು ಬೇರೆ ಬೇರೆ ಆಗ್ಬಿಡ್ತು. ಅದು ಸಿನಿಮಾದಾಗ ಚಾನ್ಸ್ ಕಮ್ಮಿ ಅದು. ಆಮೇಲೆ ಅವ್ರೊಂದು ಸ್ವಲ್ಪ ಈಗೋ ಇತ್ತು ಅನ್ನಿಸ್ತಿರೋದು. ನನ್ನ ಹತ್ರ ಹಾಗೆ ಅನ್ನಿಸ್ಲಿಲ್ಲ, ಬೇರೆಯವ್ರು ಹೇಳ್ತಿರೋದು ಭಾಳ ಆಕಿ ದಿಮಾಕಿತ್ತು ಅಂತ. ಬಟ್ ನನ್ನ ಹತ್ರ ನೋಡಿದ್ರೆ ಭಾಳ ಸೌಮ್ಯವಾಗಿರ್ತಿದ್ಲಾಕಿ. ನಾನು ನಾಟಕ ಕಂಪ್ನಿಯಾಗೂ ನೋಡ್ತಿದ್ದೆ, ಮತ್ತು ಇಲ್ಲಿ ಹೊರಗಡೆ ಲಾಜಲ್ಲಿ ನೋಡಿದ್ದೆ, ಅವ್ರ ಊರಿಗೆ ಮನೆಗೆ ಹೋಗಿ ನೋಡಿದ್ದೆ. ಭಾಳ ಸೌಮ್ಯ. ಅದ್ರ ಯಾಕೆ ಸೆಟ್ನಾಗ ಹಂಗೆ ನಡ್ಕೋತೀವಿ ನಂಗೆ ಗೊತ್ತಿಲ್ಲ, ಒಮ್ಮೆ ನೋಡಿಲ್ಲ ನಾನು ಸೆಟ್ನಾಗ ಅವ್ರನ್ನ. ಬಟ್ ಭಾಳ ಸೆಟ್ನಾಗ ಭಾಳ ದಿಮಾಕು ಮಾಡ್ತಿದ್ರು ಅಂತ. ಆ ಪುಟ್ಟಣ್ಣವ್ರಿಗೆ ಗೌರವ ಕೊಡ್ತಿದ್ದಿಲ್ಲ ಆಕಿ ಅಂತ. ಅದಕ್ಕೆ ಪುಟ್ಟಣ್ಣ ಅವ್ರ ಕೈ ಬಿಟ್ಟರು ಅಂತ ಇವ್ರು ಹೇಳೋದು, ಜನ ಹೇಳೋದು. ಅದು ನನಗೆ ಅದು ಹಾಗೆ ಅನಿಸಿಲ್ಲ ಸತ್ಯಕ್ಕೆ. ಇವರು ಆಮೇಲೆ ಪಾಪ ಇಲ್ಲಿ ಬಂದು ಅಲ್ಲಿ ಬೇಲಿ ಹಾಕ್ಬಿಟ್ಟಿದ್ದಾವ, ಯಾರೂ ಭೇಟಿ ಆಗಂಗಿಲ್ಲ, ಯಾರೋ ಗುಡಿಗೇರಿ ಬಸವರಾಜ. ಹಾಗಾಗಿ ಅದೇ ಕೊನೆಯದು. ಗುಡಿಗೇರಿ ಬಸವರಾಜ ಒಂದು ಕತೆ ಹೇಳ್ತೀನಿ ನಾನು ನಿಮಗೆ. ಹೇಳ್ರಿ, ಏನಾಯಿತು? ನಾನು ದಾವಣಗೆರೆಗೆ ಓದ್ತಿರ್ಬೇಕಾದಾಗ ಅಲ್ಲೊಬ್ಬರು ನಮ್ಮ ಕಾಲೇಜಿನಾಗ ಪ್ರಿನ್ಸಿಪಾಲು ಇವನು ಸಂಬಂಧಿಕರಿತ್ತು. ನಿನ್ನ ನಾಟಕ ಇದೈತಿ ಅಂತೀವಿ, ನಾನು ಚೀಟಿ ಕೊಡ್ತೀನಿ ಬಸವಣ್ಣಗೆ, ಹೋಗಿ ಭೇಟಿ ಆಗುವ. ಆಯ್ತು ಸರ್ ಕೊಡ್ರಿ ಅಂತ ಒಂದು ಚೀಟಿ ಬರ್ಕೊಟ್ರು. ಈತ ನಮ್ಮ ಶಿಷ್ಯ, ಚಲೋ ನಾಟಕ ಬರೀತಾನೆ, ಇವನೊಂದು ಯಾವುದಾರು ಒಂದು ನಾಟಕ ತೊಗೊಳ್ರಿ ನೀವು ಅಂತೇಳಿ.
ವುಡ್ಲ್ಯಾಂಡ್ಸ್ ಹೋಟ್ಲಾಗಿದ್ದ ಅವಾಗ ಅವ. ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಹೋದೆ, ನಾನು ಭೇಟಿ ಮಾಡಿದೆ. ಭೇಟಿ ಮಾಡಿದ ಕೂಡಲೇ ಎಷ್ಟು ನಾಟಕ ಬರೆದೀನಿ? ಸರ್ 3 ನಾಟಕ ಬರೆದೀನಿ. ಆಮೇಲೆ ಒಂದು ನಾಲ್ಕನೇ ನಾಟಕ ಗೋಕಾಕ್ ಕಂಪ್ನಿ ಬರ್ಕೊಟ್ಟಿನಿ, ಬಟ್ 4 ನಾಟಕ ಬರೆದೀನಿ. ಸರಿ, ನನಗೆ ಕಂದಗಲ್ ಹನುಮಂತರಾಯರಂಗೆ ಬರೆಯೋದು ಬೇಕ್ರಿ ಅಂತ. ಸರ್, ಕಂದಗಲ್ ಹನುಮಂತರಾಯರ ಕಾಲನ ಬೇರೆ, ಈ ಕಾಲನ ಬೇರೆ. ಆ ಕಾಲದಲ್ಲಿ ಅವು ನಡೀತಿದ್ದು. ಈಗ ಅದು ಏನಾಗುತ್ತಂದ್ರೆ ಡಬ್ಬೆರ್ ಕಲ್ಲ ಕಲ್ಲಾಡ್ಸಂಗೆ ಆಗ್ಬಿಡುತ್ತೆ ಜನರಿಗೆ. ಸರಳ ಬೇಕೀಗ, ಸರಳವಾಗಿ ಅದು ಸಂವಹನ ಆಗ್ಬೇಕು ಮಂದಿಗೆ. ಇಲ್ಲಾಂದ್ರೆ ಅದಕ್ಕೆ ಬೋರ್ ಆಕೈತೆ. ಅದು ಇಲ್ಲ ನೀವು ಬರೆಯೋಕೆ ಬರಲ್ಲ ಅಂತ ಒಪ್ಕೊಳ್ರಿ. ಈಗಿನ ಕವಿಗಳು ಯಾರಿಗೂ ಬರೆಯೋಕೆ ಬರೋಂಗಿಲ್ಲ. ಹಾಗೆ ಹೇಳ್ಬೇಡ್ರಿ, ನಾ ಬರಿತೀನಿ, ಏನು ಬರೀಬೇಕು, ಒಂದೇ ಒಂದು ಡೈಲಾಗ್ ಹೇಳ್ರಿ ಅಂತ. ಒಬ್ಬ ವಿಲನ್ನು ಒಂದು ಹುಡುಗಿ, ಸುಂದರವಾದ ಹುಡುಗಿ ನೋಡ್ತಾನೆ. ಅದನ್ನು ನೋಡಿದ ಮೇಲೆ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ, ಅದೊಂದು ಡೈಲಾಗ್ ಬರೀರಿ ಅಂತ. ಆಯ್ತು ಬರಿತೀನಿ ಅಂತ. ನಾನು ಸ್ನಾನ ಮಾಡ್ಕೊಂಬರ್ತೀನಿ, ಅಷ್ಟರೊಳಗೆ ಬರೀರಿ ಅಂತ. ಬಾತ್ರೂಮ್ ಸ್ನಾನಕ್ಕೆ ಹೋದ. ನಾನು ಬರೆದಿಟ್ಟೆ ಒಂದು ಡೈಲಾಗ್, ಸುಮಾರು ಒಂದು 10 ಲೈನಷ್ಟು ಡೈಲಾಗು. ಒಂದು ಡೈಲಾಗ್ ಬರ್ದ ಸ್ನಾನ ಮಾಡಿ ಬಂದ. ಬರೆದ್ರೆ ಅಬ್ಬ ಓದ್ರಿ ನೋಡೋಣ ಅಂದ. ಅದು ಸ್ವಲ್ಪ ನೆನಪೈತೆ, ಸ್ವಲ್ಪ ಹೇಳ್ತೀನಿ. ಹೇಳಿ ಸರ್. ಚಕ್ರ ತೀರ್ಥದ ವಕ್ರ ಪರಿಕ್ರಮಕ್ಕೆ ಅಕ್ರಮವಾಗಬೇಕಿ ವಕ್ರಾಂಗ ಅಂದರೆ ನಿಕಷದಲ್ಲಿ ಮುಕ್ಕಾಮಿಸುವೆ ನಿಕೃತ ವಿಕ್ರಯದಿ ನಿಕ್ಕುಳಿಸಿ ಮಕಾರ ಮಾಡಬೇಕೆನ್ನೋ ದೃಕ್ಕಗಳು ಪೆಕ್ಕುಳದಿಂದ ಪಳಗಿದ ಈ ಲಕ್ಷಣೆಯನ್ನು ಪ್ರಕ್ಷುಪ್ತ ಯಕೃತ್ತದೊಳಗೆ ಕಿಮಾಕ್ಷಿ ಪಡೆದಾಗಲೇ ಕೃತಾರ್ಥ ನೀನಕ್ರ. ಇದು ಅರ್ಧ ಡೈಲಾಗ್ ಇದೆ, ಮುಂದಿನ ಅರ್ಧ ನೆನಪಿಲ್ಲ ನನಗೆ. ಅಬ್ಬಾ ತಮ್ಮರ, ಕಂದಗಲ್ ಹನುಮಂತ ಸತ್ಯ ನೋಡ್ರಿ, ನಿಮ್ಮ ರೂಪದ ಬದುಕ್ಯಾರ ಅಂತ. ಆಯಿತು ಮಲಕ್ರ, ಮತ್ತು ನಮ್ಮ ನಾಟಕದ ವಿಷಯ ಏನು? ನಿಮ್ಮ ಹತ್ರ 3 ನಾಟಕದೇ ಒಂದಿರಲ್ಲ, ಆ 3 ಕೊಟ್ಬಿಡ್ರಿ. ರೊಕ್ಕ ಎಷ್ಟು ಬೇಕು ಹೇಳ್ರಿ ಅಂತ. ನೀವೆಷ್ಟು ಕೊಡ್ತೀರಿ ಹೇಳ್ರಿ? ನಾನು ಮಂಡ್ರ್ಯಾಗ ಮಂತೇಶ್ ಶಾಸ್ತ್ರಿಗೆ ಸಾಳಂಕೆಗೆ 20 ಸಾವಿರ ಕೊಡ್ತೀನಿ ಒಂದು ನಾಟಕಕ್ಕೆ. ನಿಮ್ಗೆ 25 ಸಾವಿರ ಕೊಡ್ತೀನಿ ಒಂದು ನಾಟಕಕ್ಕೆ, ಕೊಡ್ರಿ ಅಂತ. ನನಗೆ ಆಕಾಶ ಮೂರಾಗೇನು ಆ ಕಾಲಕ್ಕೆ ಆತ್ರಿ ಮಾಲೀಕ್ರ, ಒಂದು ಕಂಡೀಷನ್. ಏನು ರೀ? ನಿಮ್ಮ ನಾಟಕ ನನ್ನ ಹೆಸರು ಹಾಕ್ಕೊಳ್ಳವ, ಎನ್ ಬಸವರಾಜ್ ಕೃತ ಅಂತ ಹಾಕ್ಕೊಳ್ಳವ ನಾನು. ಆಮೇಲೆ ನನಗೆ ಶಾಕ್ ಆಯ್ತು. ಮಾಲೀಕ್ರ, ನಾನು ಹುಟ್ಟಿಸಿದ ಮಕ್ಕಳಿಗೆ ಇನ್ನೊಬ್ಬನ ತಂದೆ ಅಂತ ನಾನು ಹೇಳ್ಸಕ್ಕೆ ರೆಡಿ ಇಲ್ಲ, ಬೇಡ, ನನ್ನ ಹೆಸರಲ್ಲಿ ಆಡೋದಾರ ನೀವು ರೊಕ್ಕನ ಬೇಡ, ಹಂಗೆ ಆಡ್ರಿ ಅಂತ. ಇಲ್ಲ 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 ನೋಡೋದು ಆಗೋದಿಲ್ಲ ಅಂತಂದ. ಸರಿ ಅಂತ ಎದ್ದು ಬಂದೆ. ಈ ಥರ ಒಂದು. ಬಟ್ ನೀವು ಕೊಡಲಿಲ್ಲ, ಕೊಡಲಿಲ್ಲ, ಕಾಪಿರೈಟ್ ಬಿಟ್ಟು ಕೊಡಲಿಲ್ಲ. ಅಲ್ಲಿ ಕಾಪಿರೈಟ್ಗಿಂತಲೂ ನಿಮ್ಮ ಹೆಸರೇ ಹೋಗ್ತಿತ್ತು. ಹಾಂ, ನನ್ನ ಹೆಸರೇ ಹೋಗ್ತಿತ್ತು. ಅವನು ತನ್ನ ಎನ್ ಬಸವರಾಜ್ ಕೃತ ಅಂತ ಹಾಕೊಂಡ್ಬಿಡ್ತಿದ್ದ. ಹಾಗಾಗಿ ನನ್ನ ಹೆಸರು ಅಂದ್ರೆ ಕಲಾವಿದನಾಗಿದ್ದುಕೊಂಡು ಎನ್ ಬಸವರಾಜ್ಗ ತಾನು ನಾಟಕನೂ ಬರದೆ ಅಂತ ಅನಿಸ್ಕೋಬೇಕು. ಸುಳೆ ಮಗ ಅಂತ ಬರೆದಿದ್ನಲ್ಲ, ಅದು ಅವಂದೇ ಅಂದ. ಬೇರೆದವ್ರದ್ದು ತನ್ನ ಹೆಸರು ಹಾಕ್ಕೊಂಡಿದ್ದ. ನಮ್ಮಂಗ ಅವಂಗೆ ರೊಕ್ಕ ಕೊಟ್ಟು ಸುಳೆ ಮಗ ಅಂತ ನಾಟಕ ಆಡ್ತಿದ್ನಲ್ಲ, ಭಾಳ ಫೇಮಸ್ ಆಗ್ತದು. ಹೌದು, ಅದನ್ನು ಬೇರೆದವ್ ನನ್ನಂತವನೇ ಬರೆದದ್ದು, ತನ್ನ ಹೆಸರು ಹಾಕ್ಕೊಂಡಿದ್ದ. ಇಂಥದ್ದೊಂದು ಕೆಟ್ಟ ಹ್ಯಾಬಿಟ್ ಇತ್ತು ಅವಾಗ, ಅಂದರೆ ಒಂದು ಹವ್ಯಾಸ ಬಸವರಾಜ್ಗೆ. ಆಮೇಲೆ ಬೇರೆ ನಾಟಕ ಕಂಪ್ನಿ ಬೆಳೆಗೊಳ್ಬಾರ್ದು. ಹಿಂಗೆ ನಾ ರಾಣೆಬೆನ್ನೂರಿಗೆ ಒಂದು ನಾಟಕ ಕಂಪ್ನಿ ಮಾಡಿದ್ದೀನಿ ರೀ. ಅದ್ರ ಇತಿಹಾಸ ಆದಮೇಲೆ ಹೇಳ್ತೀನಿ. ಅಲ್ಲಿ ಮೊದಲೇ ದಿನ ಒಂದು ನಟನ ಓಡಿಸ್ಕೊಂಡೋಗಿ ನಮ್ಮ ಕಂಪ್ನಿ ಮೊದಲೇ ದಿನ ನಾಟಕನ ಆಡಿಸ್ಕೊಡ್ಲಿಲ್ವ ಬಸವರಾಜ್. ಆಮೇಲೆ ಅವಾಗ ಇದ್ದಿಲ್ಲ, ಮೊಬೈಲ್ ಇರಲಿಲ್ಲ. ಇದಕ್ಕೆ ಹುಬ್ಬಳ್ಳಿಯಾಗ ಇರ್ತಿದ್ದ. ಬಂದೆ, ಏನು ರೀ ಬಸವರಾಜ್, ನಮ್ಮಂಥ ಸಣ್ಣ ಕಂಪ್ನಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ ನಾನು ಅಂಥ ಒಬ್ಬ ಕ್ರಿಯೇಟಿವ್ ಪರ್ಸನ್ ಒಂದು ನಾಟಕ ಕಂಪ್ನಿ ಮಾಡೋಕ್ಕೆ ಹೋದ್ರೆ ನೀವು ನಾಟಕ ಓಡಿಸ್ಕೊಂಬಂದು ನಮ್ಮ ನಾಟಕ ನಿಲ್ಲಿಸ್ಬಿಟ್ರಿ ಇವತ್ತು ಅಂತ ಭಾಳ ಸಿಟ್ಟಿಗೆದ್ದು ಬೈದೆ. ನಿಮ್ಮದ ಗುರುಗಳೇ, ನಂಗೆ ಗೊತ್ತಿದ್ದಿಲ್ಲ ಅದು, ಸಾರಿ ಅಂತ. ನೀವು ಆಮೇಲೆ ಕಂಪ್ನಿ ಪ್ರಾರಂಭ ಮಾಡಿದ್ರಿ? ನಾನು ಕಂಪ್ನಿ ಪ್ರಾರಂಭ ಮಾಡಿದೆ 97ರಾಗ. ಕಂಪ್ನಿ ಪ್ರಾರಂಭ ಮಾಡಿದಾಗ ಆಮೇಲೆ ಅದು ನಮ್ಮ ಊರಾಗ ಒಬ್ಬ ಸಾಲಿಮಠ ಅಂತ ನಮ್ಮ ಕ್ಲೋಸ್ ಫ್ರೆಂಡ್ ಇದ್ದ. ಅವ ನಿರುದ್ಯೋಗ ತಿರುಗ್ತಿದ್ದ. ಏನಾರು ಮಾಡೋಣ್ರಿ, ನಮ್ಗೊಂದು ಏನಾರು ಹಚ್ಕೊಳ್ರಿ ಅಂತೇಳಿ. ಆಯ್ತು ಬಿಡಪ್ಪ ಮಾಡೋಣ ಅಂತೇಳಿ ನಂಗೆ ಮೈಸೂರಾಗ ಒಂದು ಪ್ಲಾಟ್ ಇತ್ತು. ಆ ಪ್ಲಾಟ್ ಮಾರಿ ಆ ನಾಟಕ ಕಂಪ್ನಿಗೆ ಹಾಕಿ ಅವ್ನು ನಾಟಕ ಕಂಪ್ನಿ ಮಾಡಿಕೊಟ್ಟೆ. ಅವ ನಾಟಕ ಕಂಪ್ನಿ ಚಲೋ ನಡೆಯಕತ್ತೀವಿ. ಸುಣಕತ್ಲಿ ಅವ್ಗೆ ಏನು ಚಟ ಜಾಸ್ತಿ ಆಗ್ಬಿಟ್ಟು ಅವನು. ಹಾಗಾಗಿ ಅದಕ್ಕೆಲ್ಲ ಕಂಪ್ನಿ ಲಾಸ್ನೇ ಬಂದ್ಬಿಡ್ತು. ಸಿಕ್ಕಿದ ನುಂಗೋದು ಶುರು ಮಾಡೋದು. ಆವಾಗ ಮತ್ತೆ ಹೋಗಿ ಧೀರೇಂದ್ರ ಗೋಪಾಲಕ್ಕೆ ಹೇಳಿದೆ. ಧೀರೇಂದ್ರ ಗೋಪಾಲಿಂದ ಟಚ್ ಹೋಗಿದ್ದಿಲ್ಲ. ಆಮೇಲೆ ಗೋಪಾಲ, ಹಿಂಗೆ ನನ್ನ ಕಂಪ್ನಿ ಹಿಂಗೆ ಆಗ್ಬಿಡುತ್ತಪ್ಪ, ಒಂದು ನಾಟಕ ಕಂಪ್ನಿ. ಗುರುಗಳೇ, ನೀವೇ ಯಾಕ್ರಿ ಮಾಡೋಕ್ಕೆ ಹೋದಿರೋದು, ನಿಮ್ಮಂಥವ್ರು ಮಾಡೋದು ದಂಧೆನ ಅದು ಕೆಟ್ಟ ಪದ ಹೇಳ್ದೆ. ಅದು ಅಂಥವ್ರು ಮಾಡೋದು ಇಂಥವ್ರು ಮಾಡೋದು ಅಂತೇಳಿ. ಹೌದು ಮಾಡಿಬಿಟ್ರಿ, ಈಗ ಅದು ಸಾಲದಾಗೈತಿ, ಅದು ಒಂದು ಸಾಲ ತೀರಿಸ್ಬೇಕು, ನೀವು ಪಾರ್ಟ್ ಮಾಡಿ ಅಂದೆ. ಆಯ್ತು ತೀರಿಸ್ತೀನಿ, ಒಂದು ಕಂಡೀಷನು, ನೀವು ಮತ್ತೆ ನಾಟಕ ಕಂಪ್ನಿ ಮಾಡಬಾರ್ದು, ಮುಚ್ಚಬೇಕು ಅದನ್ನು, ಸಾಲ ತೀರಿದ ಕೊಡಲಿ. ಆಯಿತು, ಹಾಗಾದ್ರೆ ನಾಗಮಂಗಲ ಕಿಟ್ಟಿಗೆ ನಾ ಹೇಳೇನಂತ ಹೇಳ್ರಿ, ಇಲ್ಲ ನೀವು ಹೋಗ್ತಾರೆ ಯಾರು ಕಳಿಸ್ರಿ, ಒಂದು ಡೇಟ್ ತೊಗೊಳ್ರಿ, ಆ ಡೇಟ್ ಅವ ಯಾವಾಗ ಕೊಡ್ತಾನೆ ಅವಾಗ ನಾ ಬರ್ತೀನಿ ಅಂತ. ಮತ್ತು ನಮ್ಮ ಫ್ರೆಂಡ್ ಒಬ್ಬರು ಪಾಟೀಲ್ ಅಂತಿದ್ರು, ಅವ್ರನ್ನ ಕಳಿಸ್ಕೊಟ್ಟೆ ನಾಗಮಂಗಲ ಕಿಟ್ಟಿ ಹತ್ರ. ಅವ್ರು ಹೋಗಿ ಒಂದು 10 ದಿನದ ಡೇಟ್ ತೊಗೊಂಡು ಬಂದರು. ಮತ್ತು ಬೆಂಗಳೂರಿಗೆ ಅವನು ಲಾಜಿಗೆ ನಮ್ಮ ಮನೆಗೆ ಫೋನ್ ಇತ್ತು. ಅವಾಗ ಫೋನ್ ಮಾಡಿ ಹೇಳಿದೆ, ನೋಡಪ್ಪ ನಾಗಮಂಗಲ ಕಿಟ್ಟಿ ಈ ಡೇಟಿಂದ ಈ ಡೇಟಿಗೆ ಕೊಟ್ಟಾನ. ಆಯ್ತು ಗುರುಗಳೇ ಬರ್ತೀನಿ ನಾನು ಅಂತ. ಬಂದು 10 ದಿನ ಪಾರ್ಟ್ ಮಾಡ್ದೆ.
ಎಲ್ಲ ಸಾಲ ತೀರೋಗ್ಬಿಡ್ತು ನಮ್ಮ ಕಂಪ್ನಿದು. ಹ್ಞೂ ಅವಷ್ಟು ತಗಡು ಈಸು ಡಂಬು. ಎಲ್ಲಿ ಪ್ರದರ್ಶನ ಮಾಡಿದ್ರಿ? ರಾಣೆಬೆನ್ನೂರು. ರಾಣೆಬೆನ್ನೂರು. ಅವನಷ್ಟು ಡಂಬು ತಗಡು ಎಲ್ಲ ಕೀಳಿಸಿ ನಮ್ಮ ಊರಿಗೆ ಏರಿಸ್ಬಿಟ್ಟೆ ಅವನ್ನ. ಆಮೇಲೆ ಪಾಪ ₹1 ತೊಗೊಳಿಲ್ಲ ಅವ. ಧೀರೇಂದ್ರ ಗೋಪಾಲ್ ಗುರು ಸೇವೆ ಅಂತ ಮಾಡ್ತೀವಿ. ಅದಕ್ಕಿಂತ ಮೊದಲು ಪಂಚಾಕ್ಷರಿಗಾವಳು ಸಿನಿಮಾ ಮಾಡ್ಬೇಕಂತ ರೆಡಿ ಆಗಿದ್ವಿ ನಾವು. ನಾನು, ಧೀರೇಂದ್ರ ಗೋಪಾಲ, ನಮ್ಮ ಗೌಡ್ರು ಜಯಣ್ಣ ಅಂತ ಒಬ್ಬರಿದ್ದರು ದಾವಣಗೆರೆಯಲ್ಲಿ, ಇನ್ನು ಗೌಡ್ರು ಶಿವಾನಂದಪ್ಪ ಅಂತ ಒಬ್ಬರಿದ್ದರು. 4 ಮಂದಿ ಸೇರಿ ಪಂಚಾಕ್ಷರಿಗಾವಳು ಸಿನಿಮಾ ಮಾಡ್ಬೇಕಂತ ರೆಡಿ ಮಾಡ್ಕೊಂಡಿದ್ವಿ. ಇವ ಏನು ಮಾಡೋಣ, ಆ ಚಂದ ಹೊಡಿಲಿಲ್ಲ ಅಂತ ಹೇಳ್ಬಿಟ್ಟಾನ. ಆಕೆ ಅನೌನ್ಸೇ ಮಾಡ್ಬಿಟ್ಲು. ಆಮೇಲೆ ನಮ್ಮ ಜಯಣ್ಣನವರು, ಅವರು ದೊಡ್ಡ ನಟರು, ಅವರು ಕೂಡ ದೊಡ್ಡ ಶ್ರೀಮಂತರವರು. ಅವ್ರ ಪರಿಚಯ ಇದ್ದ ನನ್ನ ಈ ಗದಿನಲ್ಲಿ ದಾವಣಗೆರೆ ಅವ್ರು ಜಯಣ್ಣವರು. ಏನು ಗೋಪಾಲ ಇದು ಹಿಂಗೆ ನಾವು ಮಾಡ್ಬೇಕಾದ್ರೆ ಅನೌನ್ಸ್ ಮಾಡ್ಬಿಡಲ್ಲ, ಚಂದ ಹೊಡಿಲಿಲ್ಲ ಅಂತ. ಹ್ಞೂ ಜಯಣ್ಣ, ನಾನು ರಾತ್ರಿ ಆಕೆ ಯಾವುದೋ ಮೂಡ್ನಾಗ ಹೇಳಿಬಿಟ್ಟೆ, ಬೆಳಗ್ಗೆ ನೋಡಿ ಅನೌನ್ಸ್ ಮಾಡಿ ಬಿಡೋಕೆ ಎಷ್ಟು ಶಾರ್ಪ್ ಅದಳ ಹಂಗೆ ಹೋಗಿ ಬಿಡ ಹಾಕ್ಯಾರ ಮಾಡ್ಲಿ ನಾವು ಸುಮ್ಮನೆ ಅದೀವಿ. ಹಿಂಗಾಗಿ ನಮ್ಮ ಗೌಡ್ರು ಜಯಣ್ಣಗೂ ನನಗೂ ಹೋಗು ಭಾಳ ಇದಿತ್ತು. ಅಂದ್ರೆ ನೀವು ಸ್ಕ್ರೀನ್ ಪ್ಲೇ ಅದೆಲ್ಲ ಯಾರು ಮಾಡ್ಕೊಂಡಿದ್ರು? ಸ್ಕ್ರೀನ್ ಪ್ಲೇ ನಾನೇ. ಯಾವುದೋ ಪಂಚಾಕ್ಷರಿ? ನನ್ನ 4 ನಾವಲ್ ಬರ್ತೀನಿ ಪಂಚಾಕ್ಷರಿಗಳು, ಭಾಗ 1, 2, 3, 4 ಅಂತ. ಅದೆಲ್ಲ ಡಿಟ್ಟೋ ಊರು ಸುತ್ತಿ ಬರೆದಿದ್ದೀನಿ. ಅವಾಗ ಚಿಂದೋಡಿ ಬಂಗಾರೇಶ್ ಅದನ್ನು ನಿರ್ದೇಶನ ಮಾಡಿದೆ. ನೀವು ಆ ಸಿನಿಮಾ ನೋಡಿದ್ರಿ? ಆಮೇಲೆ ನೋಡಿದೆ. ನನಗೆ ಅಷ್ಟು ಬಿಗಿ ಅನ್ನಿಸ್ಲಿಲ್ಲ. ಬಿಗಿ ಅನಿಸ್ಲಿಲ್ಲ. ಆಮೇಲೆ ಅವರು ಇವನಿಗೆ ನಮ್ಮ ಧೀರೇಂದ್ರ ಗೋಪಾಲ್ ಒಂದು ಪಾತ್ರ ಕೊಟ್ಟಾರ. ಅವ ಬಂದು ಅಜ್ಜವ್ರ ಕೆನ್ನೆಗೆ ಬಡಿಯೋದು ಅವೆಲ್ಲ ನಂಗೆ ಅಸಹಜ ಅನಿಸಿದವು. ಅಂತ ದೊಡ್ಡ ಮಹಾತ್ಮರು ಅಂತ ಹೇಳ್ತೀವಿ, ಅವ್ರ ಕೆನ್ನೆಗೆ ಬಂದು ಬಡಿಯೋದು ಅದೆಲ್ಲ ಸರಿ ಅನ್ನಿಸ್ಲಿಲ್ಲ ಅಂತ ಕೆಲವೊಂದಿಷ್ಟು ಇದ್ದವು. ಆ ಥರದ್ದು ಸನ್ನಿವೇಶಗಳು, ಅಸಹಜವಾದ ಸನ್ನಿವೇಶಗಳಿದ್ದು ಅದ್ರಾಗ ಸಿನಿಮಾದಾಗ ಅದಾವೆ. ಬಟ್ ಅದು ಸಂಗೀತದ ದೃಷ್ಟಿಯಿಂದ ಮತ್ತು ಲೋಕೇಶ್ರ ಅಭಿನಯ ದೃಷ್ಟಿಯಿಂದ ಅದು ಸಕ್ಸಸ್ ಆಯಿತು. ಆಯಿತು. ಅದು ಹಂಸಲೇಖ, ಅದು ಮ್ಯೂಸಿಕ್. ಹಾಗಾಗಿ ಅದು ಸಕ್ಸಸ್ ಆಯಿತು. ಆದರೆ ನಮ್ಮಂಥವ್ರಿಗೆ ಗೊತ್ತಾಗುತ್ತೆ, ಅದು ಕಾಮನ್ ಪರ್ಸನ್ಸಿಗೆ ಗೊತ್ತಾಗಲ್ಲ ಅವೆಲ್ಲ. ಹಾಗಾಗಿ ಸಿನಿಮಾ ನಿರ್ದೇಶನದ ಟೆಕ್ನಿಕ್ಕಿಗೆ ಯಾರ ಕಡೆ ಕೆಲಸ ಮಾಡಿದ್ರು ಅಥವಾ ನಿಮಗೆ ಮಾಡ್ಬೇಕಂತ